ಸ್ವಾಗತಿಸ್ತಾ ಈ ದಿನದ ದಾಸಬೋಧ ದಶಕ 5 ಸಮಾಸ 3 ಸಚಿಷ್ಯ ಲಕ್ಷಣ ಭಾಗ 4ರ ಉಪನ್ಯಾಸವನ್ನ ಶ್ರೀಯುತ ಶಂಕರರಾವ್ ಅನಂತಪುರ ಶ್ರೀ ಕ್ಷೇತ್ರ ಕುಪ್ಪಗಟ್ಟಿ ಅವರು ನೆರವೇರಿಸಿಕೊಂಡಿದ್ದಾರೆ. ಶ್ರೀಯುತರಿಗೆ ವೈಯಕ್ತಿಕವಾಗಿ ಶ್ರೀ ಮಠದ ಪರವಾಗಿ ಹಾಗೂ ಎಲ್ಲ ಸಹೃದಯ ಕೇಳುಗರ ಪರವಾಗಿ ಕಾರ್ಯಕ್ರಮಕ್ಕೆ ದೀರ್ಘದಂಡ ನಮಸ್ಕಾರಗಳೊಂದಿಗೆ ಭಕ್ತಿಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಸ್ವಾಗತ ಸುಸ್ವಾಗತ. ಅದೇ ರೀತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಶ್ರೋತೃಗಳನ್ನ ಸ್ವಾಗತಿಸ್ತಾ ಈ ದಿನದ ಉಪನ್ಯಾಸವನ್ನ ಶ್ರೀಯುತರು ಪ್ರಾರಂಭಿಸಬೇಕಾಗಿ ಅವರಲ್ಲಿ ಭಕ್ತಿಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೇವೆ. राजाधिराज सद्गुरुनाथ महाराज की जय. श्री गुरुदेव दत्त. गुरुर्ब्रह्मा गुरुर्विष्णु गुरुर्देवो महेश्वरा गुरुर साक्षात परब्रह्मा तस्मै श्री गुरुवे नमः. गुरुर साक्षात परब्रह्मा तस्मै श्री गुरुवे नमः. ಸದಾನಂದ ಸದ್ಗುರು ಭಾವರಾಜ ಯೋಗಿ ರಾಮನೆಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ. ತ್ರೈಲೋಕ್ಯದೊಡೆಯನೆ ಸದ್ಭಕ್ತರು ನಿಮ್ಮ ಕೀರ್ತಿಯನ್ನು ಕೂಗಿ. ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ. ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ. ಜಯ ಜಯ ರಘುವೀರ ಸಮರ್ಥ. ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥ ಪ್ರದಾಯಿನೇ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಔದುಂಬರ ನಿವಾಸಿ ಭಕ್ತಾಭಿಮಾನಿ राजाधिराज श्री सद्गुरु शिव चिदंबरेश्वर गुरु महाराज की जय. श्री सद्गुरुदास राजा राम महाराज की जय. सकल साधु संत महाराज की जय. जय जय रघुवीर समर्थ. अगड़िया आनंदवन गृह निवासी भक्ताभिमानी राजाधिराज श्री सद्गुरु शेषाचल गुरु महाराज की जय. श्री सद्गुरु नारायण भगवान महाराज की जय. जय जय रघुवीर समर्थ. शुका सारिके पूर्ण वैराग्य ज्यांचे वशिष्ठा परिज्ञान योगेश्वराचे कवी वाल्मिका सारिका मान्य ऐसा नमस्कार माझा सद्गुरु रामदासा. जय जय रघुवीर समर्थ. ಭಕ್ತಿಯೊಳು ತುಕಾರಾಮ ಅನುಭವದಲ್ಲಿ ಜ್ಞಾನ ದೇವ. ಶಾಂತಿಯೊಳು ಏಕನಾಥ ವೈರಾಗ್ಯದಳು ಶುಕಮುನೀತ. ನಮಸ್ಕಾರ ಗುರುವೇ ಶ್ರೀ ಸದ್ಗುರು ರಂಗನಾಥ. ಜಯ ಜಯ ರಘುವೀರ ಸಮರ್ಥ. ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್. श्रीराम जय जय राम. श्रीराम जय जय राम. श्रीराम जय जय राम. श्रीराम जय जय राम. राजाधिराज सद्गुरुनाथ महाराज की जय. ಶ್ರೀ ಗುರುದೇವ ದತ್ತ. ಶ್ರೀರಾಮ್. ಪ್ರಪ್ರಥಮವಾಗಿ ನನ್ನ ಆರಾಧ್ಯ ದೈವತವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಪೂರ್ಣಾವತಾರಿಗಳು ಪರಬ್ರಹ್ಮ ಸ್ವರೂಪಿಗಳು ಆಗಿರುವಂತಹ ಶ್ರೀ ಸದ್ಗುರು ಶಿವ ಚಿದಂಬರೇಶ್ವರ ಗುರು ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೆ ಮತ್ತು ಅವರ ಅತ್ಯಂತ ಅಂತರಂಗದ ಶಿಷ್ಯ ಶ್ರೇಷ್ಠರು ದಾಸಶ್ರೇಷ್ಠರೂ ಆಗಿರುವಂತಹ ಶ್ರೀ ಸದ್ಗುರು ದಾಸ್ ರಾಜಾರಾಮ್ ಮಹಾರಾಜರ ಶ್ರೀಚರಣಗಳಿಗೂ ನನ್ನ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಶ್ರೀ ಸದ್ಗುರು ಶಿವ ಚಿದಂಬರೇಶ್ವರ ಮಹಾರಾಜ ಸ್ವಾಮಿಗಳ ಪರಾವತಾರಿಗಳೇ ಆಗಿರುವಂತಹ ಶ್ರೀ ಕ್ಷೇತ್ರ ಅಗಡಿ ಆನಂದವನದ ಅಧಿಪತಿಗಳಾಗಿರುವ ಶ್ರೀ ಸದ್ಗುರು ಶೇಷಾಚಲ ಗುರು ಮಹಾರಾಜರ ದಿವ್ಯ ಚರಣಗಳಿಗೆ ಮತ್ತು ಅವರ ಪರಮ ಶಿಷ್ಯ ಶ್ರೇಷ್ಠರಾಗಿರುವಂತಹ ಶ್ರೀ ಸದ್ಗುರು ನಾರಾಯಣ ಭಗವಾನ್ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೂ ನನ್ನ ಅನಂತ ದಂಡವತ ಪ್ರಣಾಮಗಳು. ಇನ್ನು ಈ ಒಂದು ಶೇಷಾಚಲ ಸತ್ಸಂಗ ಕಾರ್ಯಕ್ರಮದ ಸರ್ವತೋಮುಖ ರೂವಾರಿಗಳು ಆಗಿರುವಂತಹ ಪರಮ ಪೂಜ್ಯ ಶ್ರೀ ವಿಶ್ವನಾಥ್ ಚಕ್ರವರ್ತಿ ಗುರು ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೆ ವಂದಿಸಿ, ಈ ಒಂದು ಶೇಷಾಚಲ ಸತ್ಸಂಗ ಕಾರ್ಯಕ್ರಮಕ್ಕೆ ಪ್ರತಿನಿತ್ಯದಲ್ಲಿ ಆಹ್ವಾನಿತಗೊಂಡಿರುವಂತಹ
ಮಹಾತ್ಮರುಗಳಿಗೆ ಸ್ವಾಗತ ಮತ್ತು ವಂದನಾರ್ಪಣೆಯ ಕಾರ್ಯವನ್ನು ಅತ್ಯಂತ ಉತ್ಕೃಷ್ಟ ರೀತಿಯಲ್ಲಿ ನಡೆಸಿಕೊಂಡು ಬರುತ್ತಿರುವಂತಹ ನಮ್ಮೆಲ್ಲರ ಆತ್ಮೀಯರು, ಹಿರಿಯರು, ಅನುಭಾವಿಗಳು ಆಗಿರುವಂತಹ ಶ್ರೀ ಶ್ರೀ ಭಾನುಪ್ರಕಾಶ್ ಕುಲಕರ್ಣಿ ಗುರುಗಳಿಗೆ ನನ್ನ ಭಕ್ತಿಪೂರ್ವಕ ದಂಡವತ ನಮಸ್ಕಾರಗಳನ್ನು ಸಲ್ಲಿಸಿ ಈ ಒಂದು ಶೇಷಾಚಲ ಸತ್ಸಂಗ ಕಾರ್ಯಕ್ರಮದ ಎಲ್ಲಾ ಜವಾಬ್ದಾರಿಯನ್ನು ಅತ್ಯಂತ ಯಶಸ್ವಿ ರೀತಿಯಿಂದ ನಿರ್ವಹಿಸಿಕೊಂಡು ಬರುತ್ತಿರುವ ನಮ್ಮ ಶ್ರೀ ದತ್ತವರಿಗೂ ವಂದನೆಗಳನ್ನು ಸಲ್ಲಿಸಿ ಇವತ್ತಿನ ಈ ಒಂದು ಶೇಷಾಚಲ ಸತ್ಸಂಗ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗುರು ಹಿರಿಯರಿಗೆ, ಜ್ಞಾನಿಗಳಿಗೆ, ತಾಯಂದಿರಿಗೆ, ಗುರುಬಂಧು ಭಗಿನಿಯರಿಗೆ ಎಲ್ಲರಿಗೂ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ನೀವುಗಳೆಲ್ಲ ಅತ್ಯಂತ ಮಹತ್ವಪೂರ್ಣವಾದಂತಹ ಶ್ರೀ ಸಮರ್ಥ ರಾಮದಾಸ್ ಮಹಾರಾಜರಿಂದ ರಚಿತವಾಗಿರುವಂತಹ ಗ್ರಂಥರಾಜ ದಾಸಬೋಧದಲ್ಲಿ ದಶಕ 5 ಸಮಾಸ 3 ಸಶಿಷ್ಯ ಲಕ್ಷಣ ಈ ಸಮಾಸದ ಕುರಿತಾಗಿ ಚಿಂತನ ನಡೆಸಿದ್ದಾಗಿದೆ. ಈಗಾಗಲೇ ಆ ಒಂದು ಸಮಾಸದಲ್ಲಿ 30 ಓವಿಗಳನ್ನು ನಾವು ಏನಪ್ಪಾ ಅಂದ್ರ ಚಿಂತನ ಮಾಡೆವು. 30 ಓವಿಗಳಲ್ಲಿಯೂ ಸಮರ್ಥರು ಶಿಷ್ಯ ಮತ್ತು ಸಶಿಷ್ಯರಲ್ಲಿ ಇರುವಂತಹ ಭೇದವನ್ನ ನಮಗ ಎತ್ತಿ ತೋರಿಸ್ಲಿಕ್ಕತ್ತಾರ. ಯಾಕಂದ್ರ ಸದ್ಗುರುಗಳಿಗೆ ಶಿಷ್ಯರು ಸಾಕಷ್ಟು ಇರಬಹುದು, ಖರೆ ಸಶಿಷ್ಯರ ಲಕ್ಷಣ ಅವರಂತಲ್ಲಿ ಬಂದಾಗ ಮಾತ್ರ ಅವರಿಗೆ ಸದ್ಗತಿ ಅನ್ನುವಂಥದ್ದು ಪ್ರಾಪ್ತ ಆಗ್ತದ. ಸದ್ಗುರುಗಳು ಆವಾಗ ಮಾತ್ರ ಸಂತೋಷಿಗೋತಾರ. ಅಂತಹ ಸಶಿಷ್ಯ ಹೇಗಿರಬೇಕು ಅನ್ನುವಂಥ ವಿಚಾರವನ್ನ ಬಹಳಷ್ಟು ಏನಪ್ಪಾ ಅಂದ್ರೆ ಬಹಳ ತೀಕ್ಷ್ಣವಾಗಿ, ಸೂಕ್ಷ್ಮವಾಗಿ ವಿಶೇಷ ಲಕ್ಷಣಗಳನ್ನು ಸಮರ್ಥರು ನಮಗೆ ಈ ಸಮಾಸದಲ್ಲಿ ಹೇಳಿಕತ್ತಾರೆ. ನಾವೆಲ್ಲರೂ ಒಂದು ರೀತಿಯಿಂದ ಸದ್ಗುರುಗಳ ಶಿಷ್ಯರಿದ್ದೆವು. ಅದು ನಮ್ಮ ಗುರುಗಳು, ನಮ್ಮ ಸದ್ಗುರುಗಳು ಬೇರೆ ಬೇರೆ ಇರಬಹುದು. ಮಹಾಸ್ವಾಮಿ ಆಗಿರಬಹುದು, ಆಮೇಲೆ ಶೇಷಾಚಲ ಸದ್ಗುರುಗಳಾಗಿರ್ಬೋದು, ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರಾಗಿರ್ಬೋದು, ಇನ್ನೂ ಬೇರೆ ಬೇರೆ ಸದ್ಗುರುಗಳ ಶಿಷ್ಯರು ನಾವು ಆಗಿದ್ರು ಸಹಿತ ಸದ್ಗುರುಗಳು ಬೇರೆ ಆದರೂ ಸ್ವರೂಪ ಮಾತ್ರ ಒಂದೇ ಇರ್ತದೆ ಅನ್ನುವಂಥದ್ದಂತರೂ ನಾವು ಈ ಪರಮಾರ್ಥದೊಳಗೆ ಕಾಲಿಟ್ಟ ಮೇಲೆ ಮೊದಲು ಆ ಸ್ಥಿತಿಯನ್ನು ಮುಟ್ಟುವುದಕ್ಕೆ ಪ್ರಯತ್ನ ಮಾಡ್ಬೇಕಂತಾರು. ಯಾಕಂದ್ರೆ ಎಲ್ಲಿಯವರೆಗೆ ಸದ್ಗುರುಗಳಲ್ಲಿಯೇ ಭೇದಗಳು ನಮ್ಮಲ್ಲಿ ಕಲ್ಪನಾ ಬರ್ತಾವ ಅಲ್ಲಿ ತನಕ ನಮ್ಮ ಪರಮಾರ್ಥ ಪ್ರಾರಂಭ ಆಗುದಿಲ್ಲ ಅಂತಾರು. ಸದ್ಗುರುಗಳು ರೂಪ ಬೇರೆ ಬೇರೆ ಇದ್ರು ಸಹಿತ ಅದು ಒಳಗಿನ ಒಂದು ಪರವಸ್ತು ಏನದಲ್ಲ, ಆ ಸ್ವರೂಪ ಏನದಲ್ಲ, ಅದು ಆ ವಿಮಲ ಬ್ರಹ್ಮನ ಸ್ವರೂಪದ, ಆ ಪರಬ್ರಹ್ಮನ ಸ್ವರೂಪದ, ಪರಕ್ಕೆ ಪರನಾದಂತಹ ನಿರಾಕಾರ ನಿರ್ಗುಣ ಪರಬ್ರಹ್ಮನ ಸ್ವರೂಪ ಅದ ಅನ್ನುವಂಥದ್ದು ನಮಗ್ ಖಾತ್ರಿಯಾಗಿ ನಾವು ಎಲ್ಲರಲ್ಲಿಯೂ ಏನಪ್ಪಾ ಅಂದ್ರ ಆ ಸ್ವರೂಪವನ್ನು ನೋಡ್ಲಿಕ್ಕತ್ತೀವಿ ಅಂದ್ರೆ ಮಾತ್ರ ಆವಾಗ ನಾವು ಪಾರಮಾರ್ಥಿಕರು ಅಥವಾ ಪರಮಾರ್ಥದಲ್ಲಿ ನಾವು ಮೊದಲನೇ ಹೆಜ್ಜೆ ಇಡ್ಲಿಕ್ಕತ್ತೇವು ಅಂತ ತಿಳ್ಕೊಬೇಕು. ಇದನ್ನೆಲ್ಲ ಸಮರ್ಥರು ನಮಗೆ ಹೇಳ್ಯಾರ. ಈಗ ನಾವು 30ನೇ ಓವಿಯಿಂದ 30 ಓವಿಗಳ ಚಿಂತನೆ ಮಾಡೇವು. 30ನೇ ಓವಿಯೊಳಗೆ ಸಮರ್ಥರು ಏನು ಹೇಳಿದ್ರು ಅನ್ನುವಂಥದ್ದು ಮತ್ತೊಮ್ಮೆ ಅದನ್ನ ನೆನಪು ಮಾಡಿಕೊಂಡು ಮುಂದಿನ ಓವಿಗಳ ಬಗ್ಗೆ ನಾವುಗಳೆಲ್ಲ ಏನಪ್ಪಾ ಅಂದ್ರೆ ಇವತ್ತ ಭಕ್ತಿಯಿಂದ, ಶ್ರದ್ಧೆಯಿಂದ ಬದಲಾಗಬೇಕು ಅನ್ನುವಂತಹ ಒಂದು ಸಂಕಲ್ಪದಿಂದ ನಾವು ಇದನ್ನೆಲ್ಲ ಶ್ರವಣ ಮಾಡೋಣ ಅಂತ ಹೇಳ್ಕೊತ ಇವತ್ತ ಸಮರ್ಥರು ಏನು ಹೇಳ್ತಾರ ಅಂದ್ರ ಶ್ರೀರಾಮ ಸಮರ್ಥ ಶ್ರೀರಾಮ್ ಅಥ ದಾಸಬೋಧ ದಶಕ 5वा समास 3रा सशिष्यर लक्षण भाग 4 वाचना प्रारंभ करीतो महाराज. ओवी 30वा श्रीराम समर्थ शिष्य असावा विश्वासी, शिष्य असावा काया क्लेशी, शिष्य असावा परमार्थासी वाढवू जाणे श्रीराम. शिष्य असावा स्वतंत्र, शिष्य असावा जगमित्र, शिष्य असावा सत्पात्र, सर्वगुणे श्रीराम. जय जय रघुवीर समर्थ. ಶಿಷ್ಯ ಅಸಾವ ವಿಶ್ವಾಸಿ 30ನೇ ಓವಿಯೊಳಗೆ ಹೋದ ಸತ್ಸಂಗದೊಳಗ ಈ ಒಂದು 30ನೇ ಓವಿಯೊಳಗೆ ಸಮರ್ಥರು ಏನ್ ಹೇಳಿದ್ರು, ಶಿಷ್ಯ ಹಿಂಗಿ ಇರಬೇಕು. ಅಸಾವ ಅಂದ್ರೆ ಇರಬೇಕು. ಸಶಿಷ್ಯ ಹೆಂಗಿರ್ಬೇಕಪ್ಪ ಅಂದ್ರ ವಿಶ್ವಾಸಿ ಇರಬೇಕು. ಶಿಷ್ಯ ಅಸಾವ ವಿಶ್ವಾಸಿ. ಯಾರ ಮೇಲೆ ವಿಶ್ವಾಸ ಇಡುದು ಅಂದ್ರೆ ಸದ್ಗುರುಗಳ ಮೇಲೆ ಅಖಂಡ ವಿಶ್ವಾಸ ಆ ಶಿಷ್ಯನಿಂದ ಇರಬೇಕು ಅಂತಾರು. ಹೆಂಗ್ ಎಷ್ಟು ವಿಶ್ವಾಸ ಇರ್ಬೇಕಂದ್ರ ಸದ್ಗುರುನಾಥ ಏನು ಹೇಳ್ತಾನ
ಅದು ಅದೇ ಏನಪ್ಪಾ ಅಂದ್ರ ಫೈನಲ್, ಅದು ವೇದವಾಕ್ಯ, ಅದಕ್ಕಿಂತ ಮತ್ತೊಂದು ಯಾವುದು ಇಲ್ಲ ಅಂತೇಳಿ ಇಷ್ಟೊಂದು ವಿಶ್ವಾಸ. ನನ್ನ ತಂದೆ ತಾಯಿ ಬಂಧು ಬಳಗ ನನಗೆ ಮುಕ್ತಿ ಕೊಡೋರು ಯಾರಾದ್ರೂ ಇದ್ರೆ ನನ್ನ ಸದ್ಗುರುನಾಥನೇ ಇದ್ದಾನ ಅಂತೇಳಿ ಅಖಂಡವಾಗಿ ಸದ್ಗುರುಗಳ ಮೇಲೆ ವಿಶ್ವಾಸ ಇಟ್ಟಾವೇನಿದ್ದಲ್ಲ ಅವನು ಶಿಷ್ಯ ಅನಿಸ್ಕೊತಾನ. ಹೆಂಗ ಸಮರ್ಥ ರಾಮದಾಸ್ ಮಹಾರಾಜರಿಗೆ ಕಲ್ಯಾಣ ಸ್ವಾಮಿ, ಉದ್ದವ ಗೋಸಾವಿ, ವೇಣಾ ಗೋಸಾವಿ, ಅಕ್ಕ ತಾಯಿ, ಹಿಂಗ ಬಹಳಷ್ಟು ಮಂದಿ ಸಮರ್ಥರ ಒಂದು ಅಂತರಂಗದ ಶಿಷ್ಯ ಶ್ರೇಷ್ಠರಿದ್ರು. ಅವ್ರು ಹೆಂಗಂದ್ರ ಸದ್ಗುರುಗಳು ಏನು ಹೇಳ್ತಾರ ಅದೇ ವೇದವಾಕ್ಯ. ಸದ್ಗುರುಗಳು ಹಿಂಗ ಹಾರಪ್ಪ ಅಂದ್ರ ಹಾರಿ ಬಿಡ್ತಿದ್ರು. ಗುರುನಾಥನ ಸಂಬಂಧ ಏನನ್ನೂ ಅವ್ರು ಏನಪ್ಪಾ ಅಂದ್ರ ಪೂರ್ಣ ಸದ್ಗುರುನಾಥನ ಸಂಬಂಧ ತಮ್ಮ ಪ್ರಾಣವನ್ನು ಸಹಿತ ಕೊಡ್ಲಿಕ್ಕೆ ತಯಾರಾದಂತ ಶಿಷ್ಯರಿದ್ದಾರಲ್ಲ, ಅಂತ ಶಿಷ್ಯತ್ವ ನಮ್ಮದು ಆಗ್ಬೇಕಂತ. ಹಂಗಿದ್ದಾರ ಮಹಾಸ್ವಾಮಿಗಳ ಶಿಷ್ಯರು ಆಗಿ ಹೋಗ್ಯಾರ, ಈಗೂ ಇದ್ದವ್ರು ನೋಡಿದ್ರೆ ಅನಿಸ್ತದ ನಮಗ, ಏನಪ್ಪ ಇಷ್ಟು ವಯಸ್ಸಾದ್ರೂ ಸಹಿತ ಮಹಾಸ್ವಾಮಿ ಸಂಬಂಧ ತಮ್ಮ ಶರೀರವನ್ನು ಲೆಕ್ಕಿಸದೆ ಏನು ಪಾದಯಾತ್ರೆ ಮಾಡ್ತಾರ, ಏನು ಮಹಾಸ್ವಾಮಿ ಭಕ್ತಿ ಮಾಡ್ತಾರ, ಏನು ಇವನ್ನೆಲ್ಲ ನೋಡಿದ ಕೂಡಲೇ ಅನಿಸ್ತದ ಈಗೂ ಇದ್ದಾರ. ಹಂಗ ನಮ್ಮ ಮಹಾರಾಜರ ಶಿಷ್ಯರು ಇದ್ರು, ಆಗಿ ಹೋದಂತ ಸದ್ಗುರುಗಳ ಶಿಷ್ಯರು ಅಂತವ್ರು ಇದ್ರು ಅಂತೇಳಿ ಸದ್ಗುರುಗಳ ಅವತಾರ ತೊಟ್ಟುಕೊಂಡು ಬಂದು ಅನುಗ್ರಹ ಮಾಡಿದ್ದಕ್ಕೂ ಸದ್ಗುರುಗಳಿಗೆ ಸ್ವಲ್ಪ ಸಮಾಧಾನ ಅನ್ಸ್ಯದ. ಇರ್ಲಿಕ್ಕಂದ್ರ ಸದ್ಗುರುನಾಥ ನಮಗ ಅನುಗ್ರಹ ಕೊಟ್ಟ ಮೇಲೆ ಬಹಳಷ್ಟು ಒಂದು ಏನಪ್ಪಾ ಅಂದ್ರೆ ನಮ್ಮಿಂದ ಸದಿಚ್ಛೆ ಇಟ್ಕೊಂಡಿರ್ತಾನ. ನನ್ನಂತೆ ಇವರು ಬ್ರಹ್ಮಾನಂದವನ್ನು ಉಂಡ್ಲಿ, ನನ್ನಂತೆ ಇವರು ಏನಪ್ಪಾ ಅಂದ್ರ ಈ ಜನನ ಮರಣ ಚಕ್ರದಿಂದ ಬಿಡುಗಡೆ ಆಗಿತ್ತೀರಿ, ಗರ್ಭವಾಸಕ್ಕೆ ಬರಲಾರ್ದಂತ ಸ್ಥಿತಿ ಅಂದ್ರ ತಮ್ಮ ಸ್ವರೂಪ ಸಾಕ್ಷಾತ್ಕಾರ ಮಾಡ್ಕೊಳ್ಳಿ ಅನ್ನುವಂತ ಬಲವಾದ ಒಂದು ಏನಪ್ಪಾ ಅಂದ್ರ ಸದಿಚ್ಛೆಯನ್ನ ಅವ್ರು ಇಟ್ಟಿರ್ತಾರ. ಅಂತ ಶಿಷ್ಯರು ತಯಾರಾದ್ರ ಅಂದ್ರ ಸದ್ಗುರುಗಳಿಗೆ ಸಂತೋಷ ಅನಿಸ್ತದ, ನಮ್ಮ ಜೀವನ ಸಾರ್ಥಕ ಆತು ಅಂತೇಳಿ. ಹೆಂಗ ಏಕನಾಥರ ಮಹಾರಾಜರ ಗುರುಗಳು ಯಾರಪ್ಪ ಅಂದ್ರ ಜನಾರ್ದನ ಪಂತರು, ಹೆಂಗೆ ಏಕನಾಥ್ ಮಹಾರಾಜರ ಒಂದು ಈ ಭಕ್ತಿಯನ್ನು ನೋಡಿ ನನ್ನ ಜನ್ಮ ಸಾರ್ಥಕ ಆತಪ್ಪ ಏಕನಾಥ ಅಂತ ಹೇಳಿ ಅಂದಂಗ, ಮಹಾಸ್ವಾಮಿ ಆದರೂ ಸಹಿತ ರಾಜಾರಾಮ್ ಮಹಾರಾಜರು, ವಿಠಾಬಾಯಿ, ಆಮೇಲೆ ಗರ್ದೆ ಅವರು, ಆಮೇಲೆ ಶಿವಶಾಸ್ತ್ರಿಗಳು, ಇನ್ನೂ ಸಾಕಷ್ಟು ಮಂದಿ ಮಹಾಸ್ವಾಮಿಗಳ ಶಿಷ್ಯರಿದ್ರು. ಅವರೆಲ್ಲರೂ ಹೆಂಗಂದ್ರೆ ಮಹಾಸ್ವಾಮಿ ಸಂಬಂಧ ತಮ್ಮ ಜೀವನವನ್ನೇ ಪ್ರಾಣವನ್ನೇ ಕೊಡುವಟ್ಟು ತಯಾರಾಗಿದ್ರು. ಹಂಗೆ ಶೇಷಾಚಲ ಸದ್ಗುರುಗಳು ಅವ್ರ ಶಿಷ್ಯರು, ಇವರೆಲ್ಲ ಅಂತ ಶಿಷ್ಯರು ಬೇಕಂತಾರೆ. ಅದಕ್ಕೆ ಅವರಂದ್ರು ಶಿಷ್ಯ ಅಸಾವ ವಿಶ್ವಾಸಿ. ಸದ್ಗುರುನ ಮೇಲೆ ವಿಶ್ವಾಸೇ ಇರ್ಲಿಲ್ಲ ಅಂದ್ರೆ ಅವ ಶಿಷ್ಯ ಹಂಗ ಅನಿಸ್ಕೋತಾನವ. ಸದ್ಗುರುವಿನ ಮೇಲೆ ವಿಶ್ವಾಸ ಇರುವಂತ ಸ್ಥಿತಿ ಅಂದ್ರೆ ಹೆಂಗಿರ್ತದೆ ಅಂದ್ರ, ಸದ್ಗುರುವಿನಿಂದ ಅನುಗ್ರಹಿತರಾದ್ಮೇಲೆ ಆ ಶಿಷ್ಯ ಯಾವುದನ್ನೂ ಚಿಂತೆ ಮಾಡಲಿಲ್ಲ ಅಂದ್ರೆ ಅವನಿಗೆ ಸದ್ಗುರುವಿನ ಮೇಲೆ ವಿಶ್ವಾಸ ಅದ ಅಂತ ತಿಳ್ಕೊರಿ. ಮತ್ತಿನ್ನು ಸದ್ಗುರುಗಳ ಮೇಲೆ ಅನುಗ್ರಹಿತರಾಗಿ ನಾವು ಚಿಂತೆ ಮಾಡ್ಲಿಕ್ಕತ್ತೇವು, ನಮ್ಮ ಪ್ರಪಂಚ ಹಂಗ, ಮುಂದೆ ನಮ್ಮ ಭವಿಷ್ಯ ಹಂಗ, ನಮ್ಮ ಶರೀರ ಹಂಗ, ನಾವು ಹೆಂಗ ಅಂತೇಳಿ ನಮಗ ಹಿಂದಿನ ಚಿಂತೆನೂ ನೆನಪು ಮಾಡ್ಕೊಂಡು ಪ್ರಸ್ತುತದಾಗೂ ನಾವು ವರ್ತಮಾನದಾಗೂ ಚಿಂತೆ ಮಾಡ್ಕೋತ ಭವಿಷ್ಯ ಚಿಂತೆನೂ ನಾವು ಮಾಡ್ಲಿಕ್ಕತ್ತೇವ ಅಂದ್ರೆ ನಮಗ ನಮ್ಮ ಸದ್ಗುರುಗಳ ಮೇಲೆ ವಿಶ್ವಾಸ ಇಲ್ಲ ಅಂಥೇಳಿ ಅದರ ಮತ್ತೊಂದು ಅದನ್ನ ಬೇರೆ ಹೇಳಬೇಕಾಗಿಲ್ಲ. ಅದಕ್ಕೆ ಸಶಿಷ್ಯ ನಾವ ವಿಶ್ವಾಸ ಇಟ್ಟಂತ ಶಿಷ್ಯ ಅವ ಎದಕ್ಕೂ ಅವ ಏನಪ್ಪಾ ಅಂದ್ರ ಹೆದರುದಿಲ್ಲ, ಭಯ ಪಡುವುದಿಲ್ಲ. ಇವತ್ತು ಮುಗುಲೇ ಕಡ್ಕೊಂಡು ನಮ್ಮ ಮೈ ಮೇಲೆ ಬೀಳ್ತ ಅಂದ್ರು ಸಹಿತ ನಿವಾಂತ ಗುರುನಾಥನ ಸ್ಮರಣದಾಗಿರುವಂತ ಶಿಷ್ಯ ಏನದಲ್ಲ ಅವ ವಿಶ್ವಾಸಿ ಶಿಷ್ಯ ಅಂತ ತಿಳ್ಕೋರಿ ಅಂತೇಳಿ ಸಮರ್ಥರಂತಾರ. ಶಿಷ್ಯ ಅಸಾವ ವಿಶ್ವಾಸಿ. ಇನ್ನ ಶಿಷ್ಯ ಅಸಾವ ಕಾಯಾಕ್ಲೇಶಿ. ಶಿಷ್ಯ ಹೆಂಗಿರ್ಬೇಕಂದ್ರ ತನ್ನ ಶರೀರವನ್ನು ಗುರುಸೇವೆಗಾಗಿ ದಂಡಿಸಬೇಕು, ಆಲಸ್ಯರಬಾರ್ದಂತಾರವ್ರು. ಪ್ರಪಂಚದೊಳಗೆ ಏನೇ ಮಾಡಿದ್ರು ಸಹಿತ ಅದು ನನ್ನ ಗುರುವಿನ ಸೇವಾ ಅಂತೇಳಿ ಪ್ರಪಂಚ ನಿಮಿತ್ತ ಮಾತ್ರದಿಂದ ಇದು ಗುರು ಒಪ್ಪಿಸಿದಂತಹ ಸೇವಾ ಅಂತೇಳಿ ಪ್ರಪಂಚದಾಗೂ ದುಡಿಬೇಕು. ಆಮೇಲೆ ಪರಮಾರ್ಥಕ್ಕಾಗಿ ಸದ್ಗುರುನಾಥನ ಒಂದು ಭಕ್ತಿ ಕಾರ್ಯಕ್ಕಾಗಿ ಹೆಂಗಂದ್ರ ಹಗಲ ರಾತ್ರಿ ಇವುಗಳ ಗಣನೆ ಮಾಡ್ಲಾರ್ದ ದುಡಿಬೇಕು ಅಂತಾರ. ಹಂಗ ಹಿಂದಕ್ಕೆ ಹಂಗ ದುಡಿದ್ರು ಅಂತೇಳಿ ಆ ದುಡಿದವರೆಲ್ಲ ಸದ್ಗುರು ಪದವಿಗೆ ಹೋಗಿ ಮುಟ್ಟಿದ್ರು, ಆತ್ಮ ಸಾಕ್ಷಾತ್ಕಾರವನ್ನು ಮಾಡಿಕೊಂಡ್ರು, ಜಗತ್ತಿನ ಜೀವಿಗಳ ಉದ್ಧಾರಕ್ಕೆ ಕಾರಣರಾದರು.
ಏನು ಅದಕ್ಕೆ ಅವ್ರು ಹೆಂಗಿರ್ಬೇಕು? ಶಿಷ್ಯ ಅಸಾವ ಕಾಯ ಕ್ಲೇಶಿ, ತನ್ನ ಶರೀರಕ್ಕಾಗುವಂತಹ ದುಃಖವನ್ನ ಅವು ಗಣನೆಗೆ ತರಬಾರದು. ಗುರುನಾಥನ ಸಂಬಂಧ ನಿದ್ದೆ ಆದ್ರೂ ಕೆಡ್ಸ್ಕೋಬೇಕು, ಎಲ್ಲೇ ಹೋಗಂದ್ರು ಹೋಗ್ಬೇಕು. ನಾ ಹೆಂಗ್ ಹೋಗಲ್ರಿ ಏನಿ ಅಂದ್ರೆ ಒಟ್ಟೆ ಏನು ಶರೀರಕ್ಕೆ ದಂಡನ ಆಗಬಾರ್ದು, ಶಿಷ್ಯ ಆಗ್ಬೇಕಂದ್ರೆ ಆಗುದಿಲ್ಲ. ಒಬ್ಬ ಶಿಷ್ಯ ಇದ್ದಂತ ಬಂದು ಗುರುನಾಥಗೆ ಬೇಡ್ಕೊಂಡ, ಗುರುನಾಥ ನನಗಿನ ಪ್ರಪಂಚ ಒಲ್ಲೆಗ್ಯದ, ನಾನು ನಿಮ್ಮ ಶಿಷ್ಯತ್ವದಾಗ ಸ್ವೀಕರಿಸಿ ಮಾಡಿ ಇಟ್ಕೊಂಡು ಇರ್ಬೇಕಂತ ಮಾಡೀನ್ರಿ ಅಂತಂದ. ನೋಡಪ್ಪ, ಈ ಆಶ್ರಮದೊಳಗೆ ನೀ ಇರುದಂದ್ರೆ ಏನು ಸಹಳಿಲ್ಲ, ಪ್ರಪಂಚ ಮಾಡ್ಕೊಂಡು ಇರು ಅಂತಂದ್ರಂತ. ಇಲ್ರಿ, ನನಗೆ ಆ ಪ್ರಪಂಚದಾಗ ಒಟ್ಟ ಎಳ್ಳಷ್ಟು ಇದು ಇಲ್ಲ, ನಾ ಪೂರ್ಣ ನಿಮಗೆ ಶರಣಾಗತನಾಗಿ ಬಂದನಿ, ನನಗೆ ಅನುಗ್ರಹ ಮಾಡಿ ನನ್ನ ನಿಮ್ಮ ಸನ್ನಿಧಾನದಾಗಿ ಇಟ್ಕೋರಿ, ನಾ ಏನಂದ್ರೆ ನಿಮಗೆ ಶರಣ ಹೋಗಿನಿ ಅಂತಂದ ಕೂಡ. ನೋಡಪ್ಪ, ಇಲ್ಲಿ ಭಾಳ ಬಿರಿಯದ ಕೆಲಸ, ಇಲ್ಲೇನು ಆರಾಮ್ ಕೂಡುದು ಇರುದಿಲ್ಲೋ ಅಂತಂದ್ರಂತ. ಇಲ್ರಿ, ನಾ ಇರ್ತೇನೆ ಅಂತೇಳಿ ಇದ್ ಕೂಡ ಅನುಗ್ರಹ ಮಾಡಿದ್ರು. ಆಶ್ರಮದಾಗಿದ್ದ ಇದ್ದ ಕೂಡಲೇ ಶಿಷ್ಯರ ಸದ್ಗುರುಗಳಂದ್ರು, ಅವನ್ ಸ್ವಲ್ಪ ಮುಂದೆ ಅಂಗಳ ಕಸ ಹುಡುಗಪ್ಪ. ಮರುದಿವ್ಸ ಅಂಗಳ ಕಸ ಹುಡುಗಂದ್ರು, ಒಂದ ಗುರುನಾಥ, ನಿಮ್ಮನ್ನು ಬಿಟ್ಟ ಇಲ್ಲಿ ನಿಮ್ಮ ಸನ್ನಿಧಾನ ಬಿಟ್ಟು ನಾ ಅಲ್ಲಿ ತನಕ ಹೆಂಗ್ ಹೋಗಿ ಹುಡುಗಲಿ ಅಂತ ಅಂದ. ಮಿಜಿ ಮಿಜಿ ಮಾಡ್ಕೊಳಿಕತ್ತ, ಹೋಗ್ಲಿ ಬಿಡ ಅಂದ. ಒಂದ್ ಕೊಡ ನೀರೇ ತಗೊಂಡ್ ಬಾರು ಪೂಜಾಕ ಅಂತಂದ್ರು. ಗುರುನಾಥ, ನನಗ್ ಮೊದಲೇ ಏನಪ್ಪಾ ಅಂದ್ರೆ ಜಲಗಂಡ ಅಂತೇಳಿ ಒಂದ್ ಪಂಚಾಂಗನ್ಯಾಗ ಅದ, ನೀರಿನ ಧೋಕಾ ಅದ, ಮತ್ ನಾ ಅಲ್ಲಿ ಹೆಂಗ್ ಹೋಗಲ್ರಿ ಗುರುನಾಥ ಅಂತೇಳಿ ಕ್ಷಮಾ ಮಾಡ್ರಿ ಅಂತ ಕೇಳ್ಕೊಂಡ. ಹಿಂಗ್ ಏನ್ ಕೆಲಸ ಹೇಳಿದ್ರು ಅದಕ್ಕೊಂದು ಏನರೇ ಒಂದು ನೆವ ಹೇಳಲಿಕ್ಕತ್ತ. ಆ ಊರ ಗೌಡ್ರು ಬಂದ್ರು, ಮಹಾರಾಜ್ರ ನಮ್ಮ ಮನೆಯೊಳಗೆ ಇವತ್ತೊಂದು ಸತ್ಯನಾರಾಯಣ ಪೂಜೆ ಅದ ಮತ್ತು ಹೋಳಿಗೆ ಅದು ಮಾಡಿಸೇವು, ಬಂದು ನೀವು ಪ್ರಸಾದ ತಗೊಂಡು ಹೋಗ್ಬೇಕು ಅಂದ ಕೂಡಲೇ, ನೋಡಪ್ಪ ನನಗೂ ವಯಸ್ಸಾಗ್ಯಾವ, ನಮ್ಮ ಹೊಸ ಶಿಷ್ಯ ಬಂದಾನ, ಅವ್ರು ಕರ್ಕೊಂಡು ಹೋಗೋದು ಕೂಡಲೇ ಅವಾಗ ಹೋಗಪ್ಪ ಅಂತಂದ್ರು. ಅವಾಗಂತಾನ, ಗುರುನಾಥ ನಿನ್ನ ಆಜ್ಞೆ ಎಷ್ಟಂತ ನಾ ಮೀರ್ಲಿ ಅಂತೇಳಿ ಓಡಿ ಹೋಗಿ ಹೋಳಿಗೆ ತಿಂದು ಬಂದಂತ. ಇಂಥ ಶಿಷ್ಯರಿಂದ ಏನು ಕಾಯಕ್ಲೇಶಿ ಇರಬೇಕು, ಕಾಯಕ್ಲೇಶಿ ಇರಬೇಕು. ಅದಕ್ಕೆ ಎದಕ್ಕೂ ಹಿಂದ್ ಮುಂದೆ ನೋಡಬಾರ್ದು. ಅಂತ ಶಿಷ್ಯರು ಪ್ರಪಂಚ ತ್ಯಾಗ ಮಾಡಿ ಆಗಲಿ ಸದ್ಗುರುನಾಥನ ಸೇವೆಗಾಗಿ ನಿಂತವ್ರು ಇದ್ದಾರಲ್ಲ, ಹಂಗಿದ್ದವ್ರು ಮಾತ್ರ ಸಶಿಷ್ಯರು ಅನಿಸ್ಕೋತಾರ ಅಂತೇಳಿ ಸಮರ್ಥರಂತಾರ. ಮುಂದ ಶಿಷ್ಯ ಅಸಾವ ಪರಮಾರ್ಥಾಸಿ ವಾಡವು ಜಾಣೆ ಶ್ರೀರಾಮ್. ಮತ್ತಿನ್ನಂತಾರ ಶಿಷ್ಯ ಹಂಗಿರ್ಬೇಕಂದ್ರೆ ಇದು ಬಹಳ ಮುಖ್ಯ ಒಂದು ಪಾಯಿಂಟ್ ಸಮರ್ಥ್ರಿ ಹೇಳ್ತಾರ. ಪರಮಾರ್ಥಾಸಿ ವಾಡವು ಜಾಣೆ ಅಂತ. ಸದ್ಗುರುವಿನ ಒಂದು ಶಿಷ್ಯರಾದ ಮೇಲೆ, ಸದ್ಗುರುಗಳ ಅನುಗ್ರಹ ಕೊಟ್ಟ ಮೇಲೆ ಸದ್ಗುರುಗಳೇನಂತಾರ, ನಿಮ್ ಮೊದಲು ಬ್ರಹ್ಮಾನಂದವನ್ನು ಉಂಡ ನೀವೊಬ್ಬ ಅದರಾಗೆ ತೃಪ್ತಿಯಾಗಿರಬೇಡ, ಜಗತ್ತಿನ ಜೀವಿಗಳಿಗೂ ಸಹಿತ ಉಣ್ಲಿಕ್ಕಾಗಿ ನೀನು ಅಂತ ಒಂದು ಜಗತ್ತಿನ ಜೀವಿಗಳನ್ನು ಪರಮಾರ್ಥ ಕಚ್ಚುವಂತ ಈ ಪರಮಾರ್ಥವನ್ನು ಬೆಳೆಸು ಕಾರ್ಯ ಮಾಡಪ್ಪ. ಹೆಚ್ಚು ಶಿಷ್ಯರು, ಹೆಚ್ಚು ಪರಮಾರ್ಥಿಗಳು ನಮ್ಮಲ್ಲಿ ಇಲ್ಲಿ ಭೂಮಿ ಮೇಲೆ ತಯಾರಾಗಬೇಕು. ಬಹಳಷ್ಟು ಮಂದಿ ಭಗವಂತನ ಒಂದು ಭಕ್ತಿಗಾಗಿ ಹತ್ತಬೇಕು, ಬಹಳಷ್ಟು ಮಂದಿಗೆ ಭಗವಂತನ ಅಸ್ತಿತ್ವದ ಅರಿವಾಗಬೇಕು, ಬಹಳಷ್ಟು ಮಂದಿ ತಮ್ಮ ಜೀವನದೊಳಗೆ ಇಹ ಮತ್ತು ಪರ ಎರಡರೊಳಗೂ ಸೌಖ್ಯವನ್ನ ಅನುಭವಿಸುವಂತ ಪರಮಾರ್ಥವನ್ನ ಎಲ್ಲರ ಹೃದಯದೊಳಗೆ ತುಂಬಬೇಕು ಅನ್ನುವಂತಹದ್ದು ಸದ್ಗುರುಗಳು ತಮ್ಮ ಶಿಷ್ಯನಿಂದ ಅಪೇಕ್ಷೆ ಮಾಡ್ತಿರ್ತಾರಂತ. ಅದಕ್ಕೆ ನೋಡ್ರಿ, ಈ ಒಂದು ಪರಮಾರ್ಥಾಸಿ ವಾಡವು ಜಾಣೆ ಅದಲ್ಲ, ಇದು ಸಂತರ ಒಂದು ಬಲವಾದ ಇಚ್ಛೆ ಅದ, ಸದ್ಗುರುಗಳ ಬಲವಾದ ಇಚ್ಛೆ ಅದ. ತುಕಾರಾಮ್ ಮಹಾರಾಜರಂತಾರ, ಅಪಣ ತರೇಲ ನವೇತೆ ನವಲ. ನೀ ಒಬ್ಬವ ನಾ ಕೊಟ್ಟ ಉಪದೇಶವನ್ನ ನಾಮಸ್ಮರಣೆ ಮಾಡಿ ನಿನ್ ಸ್ವರೂಪ ಸಾಕ್ಷಾತ್ಕಾರ ಮಾಡಿಕೊಂಡು ಈ ಭವಸಾಗರದಿಂದ ದಾಟಿದೆ ಅಂದ್ರ ಏನ್ ದೊಡ್ಡಗಾದ ಅಂತಾರವ್ರು. ಈ ಬಾರಾಭಂಗದೊಳಗ ಸಮರ್ಥರಂತಾರ, ಅಪಣ ತರೇಲ ನವೇತೆ ನವಲ, ಅಪಣ ತರೇಲ ನವೇತೆ ನವಲ, ಕುಳ ಉದ್ಧರೀಲಾ ಸರ್ವಾಂಚಿತೋ, ಕುಳ ಉದ್ಧರೀಲಾ ಸರ್ವಾಂಚಿತೋ, शरण गेलियाने काय होते फळ, शरण गेलियाने काय होते फळ, तुका माने कुळ उद्धरिले,
ತುಕಾಮಣೆ ಕುಳ उद्धरिले आपण तरेल नव्हे ते नवल आपण तरेला नव्हे ते नवल 12 ಅಭಂಗನಾಗ ತುಕಾರಾಮ್ ಮಹಾರಾಜರಂತಾರ ನೀವೊಬ್ಬವ ಈ ಭವಸಾಗರದಿಂದ ಪಾರಾಗಿ ಹೋದ್ರೆ ಏನ್ ದೊಡ್ಡಗದ ನವಲ್ ಅಂದ್ರೆ ಏನ್ ದೊಡ್ಡಗದ ಕುಲ ಉದ್ಧಾರಿಲ ಸರ್ವಾಂಚಿತೋ ಎಲ್ಲಾ ಕುಲಕೋಟಿಗಳು ಉದ್ಧಾರ ಆಗಬೇಕು ಅನ್ನುವಂತಹ ಜಗಾಂಚ ಕಲ್ಯಾಣ ಸಂತಾಂಚ ವಿಭೂತಿ ದೇಹ ಕಷ್ಟವಿತಿ ಪರೋಪಕಾರಿ ಜಗತ್ತಿನ ಜೀವಿಗಳ ಕಲ್ಯಾಣ ಮಾಡಬೇಕು ಅನ್ನುವಂಥದ್ದು ಏನದಲ್ಲ ಸಂತರ ವಿಭೂತಿ ಅದಂತಾರ. ಇದು ಒಂದು ಮಹಂತರ ಲಕ್ಷಣ. ಇದು ಮಹಂತತ್ವ ಅನ್ನುವಂಥದ್ದು ಬಹಳ ಮುಖ್ಯದ ಅಂತಾರ ಅವರು. ಈಗ ಭಗವದ್ಗೀತಾದೊಳಗೆ ನನ್ನ ವಿಭೂತಿ ಎಲ್ಲೆಲ್ಲಿ ಅಡಗ್ಯದ ಅಂತೇಳಿ ಕೃಷ್ಣ ಪರಮಾತ್ಮ ಅರ್ಜುನಿಗೆ ಹೇಳೋತ್ನ್ಯಾಗ ಮಹಂತ ಭಗವಂತನ ಭಕ್ತಿಯನ್ನು ಬೆಳೆಸುವಂತ ಏನು ಸಂತಿದ್ದಲ್ಲ ಅಂತ ಮಹಂತ ಏನಿದ್ದಲ್ಲ ಅವ ನನ್ನ ಒಂದು ಸ್ವರೂಪನೆ ಅಂತ ತಿಳ್ಕೊ. ಹೌದು, ಅವ ನನ್ನ ಸ್ವರೂಪನೆ, ಅಲ್ಲಿ ನಾನು ಇದ್ದೀನಿ ಅಂತೇಳಿ ಕೃಷ್ಣ ಪರಮಾತ್ಮ ಹೇಳ್ತಾನಲ್ಲ. ಹಂಗ ಮೊದಲ ಸಮರ್ಥರಂತಾರ ಅಪಣ ಯಥೇಷ್ಟ ಜೀವಣೆ. ಹಂಗ ನೀವು ಉದ್ಧಾರ ಮಾಡ್ಲಿಕ್ಕೆ ಹೋಗ್ಬೇಡ. ಅಪಣ ಯಥೇಷ್ಟ ಜೀವಣೆ, ನೀವು ಹೊಟ್ಟು ತುಂಬೆ ಬ್ರಹ್ಮಾನಂದದ ಒಂದು ಸವಿಯನ್ನು ಉಣ್ಣು. ಹೊಟ್ಟು ತುಂಬೆ ಊಟ ಮಾಡಿದ ಮೇಲೆ ಏನು ಉಳಿತದಲ್ಲ ಅನ್ನ, ಅದನ್ನ ಚೆಲ್ಲಬೇಡ, ಅದನ್ನ ಕೆಡಿಸಬೇಡ, ಅದನ್ನ ಮತ್ತೊಬ್ಬರಿಗೆ ಉಣಿಸು ಅಂತೇಳಿ ಸಮರ್ಥರು ಹೇಳ್ತಾರ. ಅವ್ರಂತಾರ ಅಪಣ ಯಥೇಷ್ಟ ಜೀವಣೆ ಉರಲೆ ಅನ್ನ ತೇ ವಾಟಣೆ ಪರಂತು ವಾಯಾದವಡನೆ ತೇ ವಿಹಿತನವೇ. ಸಮರ್ಥರಂತಾರ ನೀನು ಭರ್ಪೂರ ಏನಪ್ಪಾ ಅಂದ್ರೆ ಬ್ರಹ್ಮ ಸುಖವನ್ನು ಉಂಡದ ಮೇಲೆ ಅದು ಉಳಿತದಲ್ಲ, ಉಂಡದ ಮೇಲೆ ಸಾಕನಿಸುದಿಲ್ಲ. ಸಾಕೆನಿಸದ ಸುಖ ಯಾವ್ದಂದ್ರೆ ಬ್ರಹ್ಮಾನಂದದ ಸುಖ. ಆ ಉಳಿದದ್ದನ್ನ ಇತರರಿಗೂ ಉಣ್ಣಸಂತಾರ. ಅದನ್ನ ಕೆಡಿಸ್ಲಿಕ್ಕೆ ಹೋಗ್ಬೇಡ, ಸುಮ್ಮನೆ ಕಿಟ್ಟು ಕೆಡಿಸಬೇಡ, ಚೆಲ್ಲಿ ಕೆಡಿಸಬೇಡ, ಅದನ್ನ ಮತ್ತೊಬ್ಬರಿಗೆ ಉಣಿಸಪ್ಪ ಅಂತಾರಲ್ಲ. ಆ ಉಣಿಸುವಂತ ಕಾರ್ಯ ಏನದಲ್ಲ ಅದು ಮಹಂತನ ಕಾರ್ಯ. ನಾವು ಸಮರ್ಥರ ಒಂದು ದಾಸಬೋಧವನ್ನ ಅವಲೋಕನ ಮಾಡಿದಾಗ ಸರ್ವಸಾಧಾರಣ ದಾಸಬೋಧದ 12ನೇ ದಶಕದೊಳಗಿನ ನಂತರ, ಈಗಿನ ನಾವು ಎಲ್ಲಿದ್ದೆವು 5ನೇ ದಶಕಕ್ಕಿದ್ದೆವು. 12ನೇ ದಶಕದಿಂದ ಹಿಡ್ಕೊಂಡು 19ನೇ ದಶಕದ ತನಕನು ಸಮರ್ಥರ ಪ್ರತಿ ದಶಕದೊಳಗೆ ಬರುವಂತ ಸಮಾಸದೊಳಗೆ ಕೆಲವೊಂದು ವಿಶೇಷ ಸಮಾಸಗಳನ್ನ ಇವಕ್ಕಾಗಿ ನಿರ್ಮಾಣ ಮಾಡ್ಯಾರ. ಏನು ಮಹಂತೆ ಹೆಂಗಿರಬೇಕು, ಆಮೇಲೆ ನಿಸ್ಪೃಹ ಲಕ್ಷಣ, ಮಹಂತ ಲಕ್ಷಣ ಅಂತ ಸಮಾಸ ಮಾಡ್ಯಾರ. ನಿಸ್ಪೃಹ ಹೆಂಗಿರ್ಬೇಕು, ಮಹಂತೆ ಹೆಂಗ ನಿಸ್ಪೃಹ ಇರಬೇಕು ಅಂದ್ರ ಎಲ್ಲದರಿಂದ ಏನಪ್ಪಾ ಅಂದ್ರ ಅಂತ ಒಂದು ವೈರಾಗ್ಯ ಅವನಂತಲ್ಲಿ ಇರಬೇಕು. ವೈರಾಗ್ಯ ನಿರೂಪಣ ಅಂತ ಮಾಡ್ಯಾರ. ಆಮೇಲೆ ಚಾತುರ್ಯ ಲಕ್ಷಣ, ಒಂದು ಸಮುದಾಯ ಕಟ್ಟಬೇಕಾದ್ರೆ ಅವನಂತಲ್ಲಿ ಎಂಥ ಒಂದು ಚತುರತನ ಇರಬೇಕು ಆ ಮಹಂತನಂತಲ್ಲಿ ಅನ್ನುವಂಥ ವಿಚಾರಗಳನ್ನ ಹೇಳ್ಯಾರ. ಇನ್ನ ರಾಜಕಾರಣ ನಿರೂಪಣ ಅಂತ ಮಾಡ್ಯಾರ. ರಾಜಕಾರಣ ನಿರೂಪಣ ಅಂದ್ರೆ ಈ ರಾಜಕಾರಣ ಅಲ್ಲ. ಅಂದ್ರೆ ರಾಜಕಾರಣ ಅಂದ್ರೆ ಹೆಂಗಿರ್ತಂದ್ರೆ ಅದೊಂದು ವಿಶೇಷ ಚತುರತನ. ಒಂದು ಸಮುದಾಯದೊಳಗೆ ಒಬ್ಬ ವ್ಯಕ್ತಿಯನ್ನ ನಾವು ಯಾವ ರೀತಿ ಯಾವ ವ್ಯಕ್ತಿಗೆ ಎಂಥ ಕಾರ್ಯವನ್ನು ಕೊಡಬೇಕು, ಯಾವ ವ್ಯಕ್ತಿಯಿಂದ ಯಾರ ಮುಖಾಂತರ ಅವನನ್ನು ಬದಲಾವಣೆ ಮಾಡಬೇಕು, ಇವೆಲ್ಲ ಏನದಲ್ಲ ಯಾವ್ಯಾವ ಅಧಿಕಾರಿಗಳನ್ನು ಯಾರ್ಯಾರ ಕೈಯಾಗ ಕೊಡಬೇಕು. ತಾನು ಕೂತಿರ್ಬೇಕು, ತಾನೇ ಎಲ್ಲನೂ ಮಾಡಬಾರ್ದು. ತಾನು ಕೂತರು ಸಹಿತ ಎಲ್ಲರಿಂದನೂ ತಾನೇ ಮಾಡಿಸ್ಕೊತ ಇರಬೇಕು. ಆಮೇಲೆ ತಾನು ಅವ್ರೊಳಗೆ ಇದ್ದಂಗೂ ಇರಬೇಕು, ಇರ್ಲಾರ್ದಂಗೂ ಇರಬೇಕು. ಇವೆಲ್ಲ ಮಹಂತರ ಒಂದು ವಿಶೇಷ ಲಕ್ಷಣಗಳು ಅಂತ. ಇನ್ನ ಯತ್ನ ಶಿಖವಣ, ಪ್ರಯತ್ನವಾದಿ ಇರಬೇಕು. ಮಹಂತ ಅಂದ್ರೆ ಏನು, ಬರೀ ಸುಮ್ಮಾಗೆ ಮಂದಿಗೆ ಹೇಳ್ಕೊತ ಕೂತ್ರಲ್ಲ, ಅದನ್ನ ನೀನು ಅಭ್ಯಾಸ ಮಾಡಬೇಕು, ಸಾಧನ ಮಾಡಬೇಕು. ಸಾಧನದೊಳಗೆ ಸಮರ್ಥರಿಂದ ತನ್ನ ಗುರುವಿನ ಒಂದು ಸ್ವರೂಪದ ಜೊತೆ ಗುರುವಿನ ಜೊತೆ ಸಂಭಾಷಣೆ ಮಾಡಬೇಕು. ನಮ್ಮ ಮಹಾರಾಜರು ತಮ್ಮ ಸದ್ಗುರು ಸಮರ್ಥ ರಾಮಚಂದ್ರರಾವ್ ಮಹಾರಾಜರ ಜೋಡಿ, ಬಾಬುಸಾಹೇಬ್ ಮಹಾರಾಜರ ಜೋಡಿ ಸಂಭಾಷಣೆ ಮಾಡ್ತಿದ್ರು. ಅವ್ರು ನಿರ್ಗುಣದಾಗ ನಾವು ಮಠದಾಗ ಮಲ್ಕೊಂಡಿರ್ತಿದ್ದೇವಲ್ಲ, ಅದು ಮಹಾರಾಜರ ಒಂದು ಧ್ಯಾನದ ರೂಮ ಅಂತಿತ್ತು. ಮಹಾರಾಜರು ಅಲ್ಲಿ ಮಲ್ಕೋತಿದ್ರು. ರಾತ್ರಿ ನಾವು ಒಂದು ಸಪ್ಪಳ ಆಗೋದು, ಅಲ್ಲಿ ಒಂದು ಹಿಂಗೆ ಮಣಿಗತೆ ಇತ್ತು, ಅದು ಏರಿ ಹೋಗಕ್ಕಾಗ್ತಿತ್ತು. ಅದು ಮಣಿ ಸಪ್ಪಳ ಆಗೋದು. ಅದು ಸಪ್ಪಳ ಆದ ಕೂಡ ನಮಗೆ ಎಚ್ಚರ ಆಗೋದು, ಯಾರೋ ಹೋಗ್ಲಿಕ್ಕತ್ತಾರ ಮಹಾರಾಜರ ರೂಮ್ ಕಡೆ ಅಂತೇಳಿ. ಅಲ್ಲಿ ಹೋದ್ಮೇಲೆ ಮತ್ತೆ ಎಷ್ಟೋ ಟೈಮ್ ಆದ್ಮೇಲೆ ಅದು ಮತ್ತೆ ಹಿಂಗೆ ಹೋದ್ರಪ್ಪ ಅಂತ ಸಪ್ಪಳೂ ಆಗ್ತಿತ್ತು. ಇನ್ನು ಎಷ್ಟೋ ದಿವ್ಸ ಕೇಳ್ತಿದ್ದೆವು. ಆಮೇಲೆ ಒಮ್ಮೆ ಹೋಗಿ ನಾವು
ಆ ಮಹಾರಾಜರ ಒಂದು ರೂಮದ ಬಾಗಿಲಕ್ಕೆ ಹಿಂಗೆ ಸ್ವಲ್ಪ ಕಿವಿ ಹಚ್ಚಿ ಕೇಳಿದ್ರೆ ಅವ್ರು ಯಾರ ಜೋಡಿನೋ ಮಾತಾಡ್ತಿರ್ತಾರ, ಸಂಭಾಷಣೆ ಮಾಡ್ಲಿಕ್ಕತ್ತಾರ ಅಂತ ಅನ್ಸುತ್ತೆ. ಇವೆಲ್ಲ ಭಕ್ತಿ ಬೆಳೆಸ್ಬೇಕಾದ್ರೆ ಮಹಂತಾದ್ರೆ ಹೆಂಗಿರ್ಬೇಕಂದ್ರ ಸದ್ಗುರುವಿನ ಆಜ್ಞಾ ಪ್ರಕಾರ ಪ್ರತಿಯೊಂದು ಹೆಜ್ಜೆನ ಸದ್ಗುರುವಿನ ಒಂದು ಪ್ರೇರಣಾ ಪ್ರಕಾರ ಅವು ಇಡ್ತಿರ್ಬೇಕು ಹೊರತಾಗಿ ಅವು ಹೆಂಗೆ ಬೆಳೆಸ್ತಿರ್ಬೇಕಾದ್ರೆ ಹೆಂಗರೇ ಬೆಳೆಸಬಾರ್ದು ಅಂತಾರ ಅವ್ರು. ತತ್ವನಿಷ್ಠನಾಗಿ ಬೆಳೆಸಬೇಕು. ಸದ್ಗುರುಗಳು ಹಾಕಿಕೊಟ್ಟಂತ ಸಾಂಪ್ರದಾಯಿಕ ತತ್ವಗಳೇನವಲ್ಲ ಅವು ತತ್ವಗಳ ಜೊತೆನೇ ಅವ ಬೆಳೆಸ್ಬೇಕು ಹೊರತಾಗಿ ಆ ತತ್ವ ಬಿಟ್ಟ ಈಗೇನು ಈ ಕಾಲಮಾನ ಬದಲಾಗ್ಯದಂತ ಎತ್ತರೆ ಬೆಳೆಸಿಬಿಟ್ರೆ ಸಾಂಪ್ರದಾಯ ಪೂರ್ಣ ಏನಪ್ಪಾ ಅಂದ್ರ ಹದಗೆಟ್ಟು ಹೋಗಿಬಿಡ್ತದ. ಅದಕ್ಕೆ ಅವ್ರು ಹಾಕಿಕೊಟ್ಟಂತ ತತ್ವನ ನಿಯಮಗಳವಲ್ಲ ಸಂಪ್ರದಾಯದ್ದು ಅವನ್ನೇ ಪ್ರಮುಖವಾಗಿ ಇಟ್ಟುಕೊಂಡ ಅವತ್ರೊಳಗೆ ಜನರಲ್ಲಿ ಪ್ರೇಮ ತುಂಬಿ ಬೆಳೆಸ್ಬೇಕು ಹೊರತಾಗಿ ಈಗೇನು ಎಲ್ಲ ರಗಡ ಅನುಕೂಲದ ಅಂತೇಳಿ ಮಹಾರಾಜರು ಹಾಕಿಕೊಟ್ಟಂತ ಹಾದಿ ಬಿಟ್ಟು ನಾವು ಏನಾದರೂ ಮಾಡಿದೇವು ಅಂದ್ರೆ ಅದರ ಒಂದು ಫಲ, ಅದರ ದುಷ್ಫಲ ನಾವು ಉಣ್ತೇವು. ಆಮೇಲೆ ಮುಂದೆ ಯಾರನ್ನ ತಯಾರು ಮಾಡಿರ್ತೇವೆ ಅವ್ರಿಗೂ ಸಹಿತ ಸದ್ಗತಿಯಿಂದ ವಂಚಿತರಾಗ್ತಿರ್ತಾರ. ಅದಕ್ಕೆ ತತ್ವ ಬಹಳ ಮುಖ್ಯ ಅನ್ನುವಂಥದ್ದು. ಹಾಕಿಕೊಟ್ಟಂತ ಸಾಂಪ್ರದಾಯಿಕ ತತ್ವಗಳು, ಉಪಾಸನೆಗಳು, ಆಮೇಲೆ ಇವೇನವಲ್ಲ ಮಹಾರಾಜರು ಹಿಂಗ್ ಮಾಡ್ರಪ್ಪ ಅಂತೇನು ಹೇಳೋಗ್ಯಾರಲ್ಲ ಹಂಗೆ ಮಾಡ್ಬೇಕು. ಈಗ ಮಹಾಸ್ವಾಮಿ ಹಿಂಗೆ ನಡ್ರಿಪ್ಪ ಅಂತ ಹೇಳಿದ್ರೆ ಹಂಗೆ ನಡಿಬೇಕಂದು. ಅದಕ್ಕಿಂತ ನಾವು ಬೇರೆ ಏನ್ರೆ ಮತ್ತೊಂದು ನಮ್ಮ ಶಾಣೆತನ ಅಲ್ಲಿ ಉಪಯೋಗ ಮಾಡಿಕೊಂಡು ನಮ್ಮಲ್ಲಿರೋ ರೊಕ್ಕ ನಾವು ಖರ್ಚು ಮಾಡಿ ನಾವು ಏನು ಬೇಕಾದ್ ಮಾಡ್ತೀವಿ ಅಂತ ಮಾಡೋದು ಇದು ಆ ಮಹಂತರ ಲಕ್ಷಣದಾಗ ಬರುವುದಿಲ್ಲ ಅಂತಾರೆ. ಇನ್ನು ಉಪಾಧಿ ಲಕ್ಷಣ ಅಂತೇಳಿ ಒಂದು ಸಮಾಸ ಮಾಡ್ಯಾರ. ಅಂದ್ರೆ ಇವೆಲ್ಲ ಉಪಾಧಿಗಳು ಹಾಕೋಬೇಕು. ಇವನ್ನೆಲ್ಲ ಮಹಂತ ಹೆಂಗಿರ್ಬೇಕು, ಇಷ್ಟೆಲ್ಲ ಜನರನ್ನ ಸಮುದಾಯ ಕಟ್ಟುವುದಾಗಲಿ ಇವನ್ನೆಲ್ಲ ಮಾಡಬೇಕು. ಆದ್ರೆ ಇವು ಉಪಾಧಿ, ಇವದೊಂದು ಉಪಾಧಿ. ಇದು ಸಮುದಾಯ ಭಕ್ತಿ ಬೆಳೆಸೋದು ಇದೊಂದು ಉಪಾಧಿ ಸಾಧಕನಿಗೆ. ಈ ಉಪಾಧಿ ಹೆಂಗಿರ್ಬೇಕಂದ್ರ ಉಪಾಧಿಯೊಳಗೆ ಇರಬೇಕು, ಮಾಡ್ಬೇಕು ಇವನ್ನ. ಆದ್ರೆ ಉಪಾಧಿಯೊಳಗೆ ತಾ ಮಾತ್ರ ಸಿಕ್ಕೊಂಡಿರಬಾರ್ದು. ನಾನೇ ಮಾಡಿದೆ, ನನ್ನಿಂದ ನಡೀತು, ನಾ ಹೇಳಿದಂಗೆ ಈ ಸಮುದಾಯದ ಮಂದಿ ಕೇಳ್ಬೇಕು, ನನ್ನ ಶಾಣ್ಯರು ಯಾರಿದ್ದಾರ, ನಾ ಇರ್ಲಿಕ್ಕಂದ್ರೆ ಹೆಂಗ್ ನಡೀತದ, ಇಂತೆಲ್ಲ ಹುಚ್ಚುಚ್ಚಾರ ಕಲ್ಪನೆಗಳನ್ನು ಮಾಡ್ಕೊತ ಹೋದ್ರೆ ಅದು ಮಹಾಂತರ ಲಕ್ಷಣ ಬರುದಿಲ್ಲ. ಅವು ಹೆಂಗಿರ್ಬೇಕು ಅನ್ನುವಂಥದ್ದು ಬಾರಾಭಂಗದೊಳಗೆ ಮುಂದೆ ಹೇಳ್ತಾರ ನೋಡ್ರಿ. ತುಕಾಮಣೆ ಕುಳ ಉದ್ಧರಿಲೆ ಅಂದ ಕೂಡಲೇ ಉದ್ಧರಿಲೆ ಕುಳ ಅಪಣ ತರೇಲಾ, ಉದ್ಧರಿಲೆ ಕೂಳ आपण तरेला नव्हे ते तोची एक झाला ತ್ರೈಲೋಕ್ಯಾತ. ತಾನೂ ಉದ್ಧಾರ ಆಗ್ಬೇಕು, ಕುಳ ತಾನೂ ಪಾರಾಗಬೇಕು, ಜನರನ್ನು ಪಾರ ಮಾಡಬೇಕು. ಇವೊಬ್ಬವ ಮೂರೂ ಲೋಕದೊಳಗೆ ಶ್ರೇಷ್ಠ ಅಂತ ತಿಳ್ಕೋರಿ. ತ್ರೈಲೋಕ್ಯಾತ झाले द्वैतची निमाले ऐसे साधियेले ಸಾಧನ ಬರವೆ. ಸಾಕಷ್ಟು ಸಾಧನ ಮಾಡಿ ದ್ವೈತದಿಂದ ಅದ್ವೈತಕ್ಕೆ ಹೋಗಿ ಅವ ಮಹಂತ ಮುಟ್ಟಿರಬೇಕು. ಬರವೆ ಸಾಧನ ಸುಖ ಶಾಂತಿ ಮನ, ಬರವೆ ಸಾಧನ ಸುಖ ಶಾಂತಿ ಮನ, ಕ್ರೋಧ ನಾಯಿ ಜಾಣ ತಿಳಬರಿ. ಅವ್ರಂತರ ಐಸೆ ಸಾಧಿಯಲ್ಲಿ ಸಾಧನ ಬರವೇ ಸಾಧನ ಸುಖ ಶಾಂತಿವನ. ಬಹಳಷ್ಟು ಸಾಧನ ಮಾಡಿದ ಮೇಲೆ ಸುಖ ಶಾಂತಿ ಅವನಂತಲ್ಲಿ ನೆಲೆಸಿರಬೇಕು. ಮನಸ್ಸು ಏಕ್ದಮ್ ಏನಪ್ಪಾ ಅಂದ್ರ ಅಂಥ ಒಂದು ಮೃದುವಾದ ಮನಸ್ಸು ತಯಾರಾಗಿರ್ಬೇಕು. ಕ್ರೋಧ ನಾಯಿ ಜಾಣ, ಅವನಂತಲ್ಲಿ ಕ್ರೋಧ ತಿಳಬರಿ ಅಂದ್ರೆ ಎಳ್ಳು ಕಾಳಿನಷ್ಟು ಸಹಿತ ಮಹಂತನಂತಲ್ಲಿ ಸಿಟ್ಟ ಇರಬಾರದು. ಅಷ್ಟು ಸಮಾಧಾನದಿಂದ ಎಲ್ಲರ ಅಂತಃಕರಣ ಗೆದ್ಕೊಂಡು ಈ ಕೆಲಸ ಮಾಡ್ಬೇಕಂತಾರ. ಮುಂದೆ ಅವ್ರಂತಾರ ತಿಳ ಭರಿ नाही चित्तासी तो मळ, तुका म्हणे जळ ಗಂಗೆಚೆ ते. ಸಮರ್ಥರಂತಾರ ತಿಳಬಾರಿ ಎಳ್ಳು ಕಾಳಿನಷ್ಟು ಸಹಿತ ಅವನಂತಲ್ಲಿ ಅವನ ಚಿತ್ತದೊಳಗ ಮಲ ಇರಬಾರ್ದು, ಹೊಲಸು ತುಂಬಿರಬಾರ್ದು. ತುಕಾಮಣೆ ಹೆಂಗಿರ್ಬೇಕಂದ್ರೆ ತುಕಾಮಣೆ ಜೋಳ ಗಂಗೆ ಚೇತಿ, ಗಂಗೆಯಂತೆ ನಿರ್ಮಲವಾದಂತಹ ಚಿತ್ತ ಒಂದಾಗಿರಬೇಕು. जैसे गंगा वावे तैसे ज्याचे मन, ಭಗವಂತ ಜಾಣ ತ್ಯಾಚೆ ಜವಳಿ. ಹೆಂಗ ಗಂಗಾ ಹರಿದಾಗ ನಿರ್ಮಲವಾಗಿ ಹರಿತಿರ್ತಲ್ಲ ಹಂಗ ಅವನ ಮನಸ್ಸನ್ನು ಸಹಿತ ನಿರ್ಮಲ ಆಗಿರಬೇಕು. ಅಂಥವನಂತಲೇ ಮಾತ್ರ ಭಗವಂತ ಜಾಣ ತ್ಯಾಚೆ ಜವಳಿ. ಅವನಂತಲ್ಲಿ ಸ್ವತಃ ಭಗವಂತನೇ ಏನಪ್ಪಾ ಅಂದ್ರ ಅವನಂತಲ್ಲಿ ಇರ್ತಾನ, ಅವನಂತಲೇ ಇರ್ತಾನ ಭಗವಂತ ಅಂತ ತಿಳ್ಕೊರಿ. ಭಗವಂತ ಅವನು ಬಿಟ್ಟು ಇಲ್ಲ ಅಂತ ತಿಳ್ಕೊರಿ.
त्याचे जवळे देव भक्ती भावे उभा स्वानंदाच्या गाभा तया दिसे ಜೈ त्याचे ಜವಳಿ ದೇವ ಅವನಂತಲ್ಲಿ ಭಗವಂತನೇ ಭಕ್ತಿ ಭಾವದಿಂದ ನಿಂತಿರ್ತಾನಂತ ಅವಾಗ ಸ್ವಾನಂದಾಚ ಗಾಬಾತ ಸ್ವಾನಂದ ಸುಖವನ್ನ ಅವನು ಮೈ ಮೇಲೆ ಸುರಿತಿರ್ತಾನಂತ ಎಲ್ಲ ಅವನ ಮುಂದೆ ಓತಪ್ರೋತವಾಗಿ ಸ್ವಾನಂದದ ಸುಖ ಅವನು ಉಣಿಸ್ತಿರ್ತಾನಂತ ತಯ ದಿಸೆ ರೂಪ ಅಂಗುಷ್ಟ ಪ್ರಮಾಣ ಅಂತ ಮಹಂತಗ ಅಂಗುಷ್ಟ ಒಂದು 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 ಅಂಗುಷ್ಟ ಅಂದ್ರೆ ಬಟ್ಟಿನ ರೀತಿ ಒಳಗ ಆ ಸ್ವರೂಪ ಆ ರೂಪ ಕಾಣಿಸ್ತಿರ್ತದಂತ ನೋಡ್ರಿ. ಧ್ಯಾನದಾಗ ಕೂತಂದ್ರ ಅಂಗುಷ್ಟ ಪ್ರಮಾಣ ಒಂದೀಗ ಬಟ್ಟಿನ ತಿಂತದೊಂದು ಇಷ್ಟೊಂದು ಇದ್ರಾಗ ಕಾಣಿಸ್ತದಂತ. ಅನುಭವಿ ಕೂಣ ಜಾಣತಿ, ಇದು ಅನುಭವಿಗಳಿಗೆ ಗೊತ್ತು. ಜಾಣತಿ ಹೇ ಖುಣ ಸ್ವಾತ್ಮಾನುಭವಿ ತುಕಾಮಣೆ ಪದವಿ ಜಾಚಿ ತ್ಯಾಲ ತುಕಾರಾಮ್ ಮಹಾರಾಜರಂತಾರ ಅದು ಅವ್ರ ಈ ಸ್ಥಿತಿ ಇದ್ದವ್ರ ಪದವಿ ಅದು 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 ಅವ್ರಿಗೆ ಗೊತ್ತಾ. ಹಂಗ ನೀನು ಈ ಮಹಂತ ನಾಮ ಇಷ್ಟು ತಯಾರಿ ಇರಬೇಕು ಅನ್ನುವಂಥದ್ದು ಸಮರ್ಥರು ಈ ಭಕ್ತಿ ಕಾರ್ಯ ಮಾಡುವಂತಹ ಈ ಏನು ಮಹಂತರಿದ್ದಾರ ಗುರುಸ್ಥಾನದಾಗಿದ್ದಾರ ಇವರೆಲ್ಲರೂ ಹೆಂಗಿರ್ಬೇಕಂದ್ರೆ ಈ ರೀತಿ ಇರಬೇಕು. ತಾವು ಸಾಧಕರಾಗಿರ್ಬೇಕು, ತಾವು ಸ್ವಾನಂದ ಸುಖ ಉಣ್ತಿರ್ಬೇಕು, ಉಂಡದ್ದನ್ನು ಇತರರಿಗೂ ಉಣಿಸಬೇಕು, ಎಲ್ಲರೂ ಈ ಬಹುಸಾಗರದ ಪಾರಾಗಲಿ ಅಂತ ಅನ್ನುವಂಥ ಅಪಾರ ಕಳಕಳಿ ಏನದಲ್ಲ ಅದು ಅವರಂತೆಲ್ಲರಿರಬೇಕು. ಅಂಥವ್ರ ಮಹಂತರನ್ನ ತಯಾರು ಮಾಡುವುದು ಮಹಂತರ ಬೇಕು ಅನ್ನುವಂಥದ್ದು ಸಮರ್ಥ ರಾಮದಾಸ್ ಮಹಾರಾಜರ ಅತ್ಯಂತ ಬಲವಾದ ಇಚ್ಛೆ. ಅವ್ರೊಬ್ಬರದೇ ಅಲ್ಲ, ಎಲ್ಲಾ ಸಂತ ಮಹಂತ ಸದ್ಗುರುಗಳು ಏನಾಗಿ ಹೋಗ್ಯಾರಲ್ಲ ಅವ್ರಂತಾರ. ಈಗ ನೋಡ್ರಿ ಸಮರ್ಥ್ರೆ ಅಂತಾರ, आमची प्रतिज्ञा आहेशी, ನಾವು ಪ್ರತಿಜ್ಞೆ ಮಾಡಿ ನಿಮ್ಮನಿಗೆ ಹೇಳ್ತೇವಪ್ಪ, ಕಾಹಿ ನ ಮಾಗಣೆ ಶಿಷ್ಯಾಚೆ, ನಾವು ಶಿಷ್ಯರಂತೇಳಿ ಮತ್ತೊಂದು ಏನೂ ಮಾಡೋದಿಲ್ಲ ಬೇಡುದಿಲ್ಲ. ಆಪಣ ಮಾಗೆ ಜಗದೀಶಾಚೆ ಭಜತ ಜಾವೆ. ನಮ್ಮ ಉತ್ತರೋತ್ತರ ನೀವೇನಪ್ಪಾ ಅಂದ್ರೆ ಭಗವಂತನ ಭಕ್ತಿ ಮಾಡ್ಕೊತ ಹೋಗ್ರಿ, ಇದನ್ನಂಗೆ ಬೆಳೆಸ್ಕೊತ ಹೋಗ್ರಿ, ಜಗತ್ತಿನ ಪ್ರತಿಯೊಂದು ಜೀವಿಯು ಭಗವಂತನ ಭಕ್ತಿಗೆ ಹಚ್ಚುವಂತ ಕಾರ್ಯವನ್ನು ನೀವು ಮಾಡ್ರಿ ಅಂತ ಇಷ್ಟೇ ಕೇಳ್ತೀವಂತ ಅವ್ರು ಪ್ರತಿಜ್ಞೆ ಮಾಡಿ ಹೇಳ್ತಾರಂದ್ರ ಎಲ್ಲರ ಇಚ್ಛಾ ಏನದಲ್ಲ, ನೀವೊಬ್ಬ ಪಾರಾಗಿದ್ದಕ್ಕ ನಾನು ಪಾರಾದ್ನೆ ಅಂತಾನೆ ಬೇಡ, ನೀವೊಬ್ಬ ಪಾರಾದ್ರೂ ಸಹ ಸದ್ಗುರುಗಳಿಗೆ ಸಂತೋಷ ಆಗುದಿಲ್ಲ. ಇದೇನು ದೊಡ್ಡಗಾದಲ್ಲಪ್ಪ, ಎಷ್ಟು ಮಂದಿನ ಭಗವಂತನ ಭಕ್ತಿಗೆ ಹಚ್ಚಿದಿ ಅಂತೇಳಿ ನಾಳೆ ನಮ್ಮನ್ನು ಕೇಳ್ತಾರಲ್ಲಿ. ಅದಕ್ಕೆ ನಾವೆಲ್ಲರೂ ಹೆಂಗಿರ್ಬೇಕಂದ್ರ, ಈಗ ನೋಡ್ರಿ ರಾಮಚಂದ್ರ ಮಹಾರಾಜರು ಏಕೈಕ ಶಿಷ್ಯರು ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಏನ್ರಿ. ಅಕಸ್ಮಾತ್ ನಮ್ಮ ಮಹಾರಾಜರು ತನ್ನ ಗುರುವಿನ ಒಂದು ಭಕ್ತಿ ಕಾರ್ಯಕ್ಕಾಗಿ ತನ್ನ ಗುರುವಿನ ಒಂದು ಭಕ್ತಿಯನ್ನು ಭೂಮಿ ಮೇಲೆ ಪ್ರಚುರಪಡಿಸುವ ಸಂಬಂಧ ಪ್ರಪಂಚನೇ ತ್ಯಾಗ ಮಾಡಿದ್ರು ಅಂತೇಳಿ ಇವತ್ತು ಸದ್ಗುರು ಸಮರ್ಥ ರಾಮಚಂದ್ರ ಮಹಾರಾಜರ ಒಂದು ವೈಭವ, ಅವ್ರ ಕೀರ್ತಿ, ಅವ್ರ ತತ್ವಗಳು ಭೂಮಿ ಮೇಲೆ ಪ್ರಚುರ ಆಗಿರ್ಲಿಕ್ಕಂದ್ರ ರಾಮಚಂದ್ರ ಮಹಾರಾಜರ ಹೆಸರು ಯಾರು ಇದನ್ನ ಮಾಡ್ತಿದ್ದಿಲ್ಲ. ಯಾಕಂದ್ರ ಸದ್ಗುರುಗಳು ಹೆಂಗಿರ್ತಾರಂದ್ರೆ, ನಮ್ಮ ಗುರುವಿನ ಭಕ್ತಿಯನ್ನ ಶಿಷ್ಯರು ಬೆಳೆಸೋದು ನಮ್ಮ ಧರ್ಮ. ಶಿಷ್ಯನ ಮತ್ತದ್ ಮಾಡಲಿಲ್ಲ ಅಂದ್ರ ಗುರುನಾಥ ಹಿಂಗೆ ಎಷ್ಟೋ ಏನಾಗ್ಬಿಡ್ತದೆ. ದೊಡ್ಡ ದೊಡ್ಡ ಆತ್ಮ ಸಾಕ್ಷಾತ್ಕಾರಿ ಸದ್ಗುರುಗಳು ಸಹಿತ ಅವ್ರೇನು ಅವ್ರ ಹೆಸರೇ ಏನಪ್ಪಾ ಅಂದ್ರೆ ಹೊರಗೆ ಜಗತ್ತಿಗೆ ಪ್ರಕಟ ಇಲ್ದಾರ್ದಂಗ ಆಗ್ಯಾರ. ಯಾಕಂದ್ರ ಅಂತ ಶಿಷ್ಯರ ಮಾಡೋ ಕಾರ್ಯ ಅವ್ರು ಮಾಡಿಲ್ಲ. ಇವತ್ತು ಮಹಾಸ್ವಾಮಿ ಚಿದಂಬರ ಮಹಾಸ್ವಾಮಿಗಳಾಗಲಿ, ಶೇಷಾಚಲ ಸದ್ಗುರುಗಳಾಗಲಿ, ಇವ್ರ ಭಕ್ತಿ, ಇವ್ರ ಹೆಸರ, ಇವ್ರ ತತ್ವಗಳು ಜಗತ್ತಿನ ತುಂಬ ಯಾಕೆ ಪ್ರಕಟ ಆಗ್ಯಾವಂದ್ರ ಅವ್ರ ಶಿಷ್ಯರು ಏನಪ್ಪಾ ಅವ್ರು ಎಷ್ಟೊಂದು ಕಾರ್ಯ ತತ್ಪರರಾಗಿಬಿಟ್ಟಾರಂದ್ರ, ಅವರು ನಮ್ಮ ಜೀವನದ ಒಂದು ನಮ್ಮ ಧರ್ಮನೇ ಏನದಲ್ಲ, ನನ್ನ ಗುರುವಿನ ಮಹಾಸ್ವಾಮಿಯ ಭಕ್ತಿಯನ್ನು ಬೆಳೆಸೋದು, ಆ ಚಿದಂಬರ ನಾಮವನ್ನು ಪ್ರಚುರಪಡಿಸೋದು, ಆ ಶೇಷಾಚಲ ಸದ್ಗುರುಗಳ ಭಕ್ತಿಯನ್ನು ಎಲ್ಲಾ ಕಡೆ ಏನಪ್ಪಾ ಇದು ಮಾಡೋದು ಅಂತ ಹೇಳಿ ಎಷ್ಟು ಕಾರ್ಯಕ್ರಮಗಳು ಹಮ್ಕೋತಾರ, ಎಷ್ಟು ಖರ್ಚು ಮಾಡ್ತಾರ, ಎಷ್ಟು ಜನರನ್ನು ಕೂಡಿಸ್ತಾರ, ಅದ್ರ ಸಂಬಂಧ ಎಷ್ಟು ಶ್ರಮ ಪಡ್ಕೋತಾರ. ಮನೆ ನೋಡ್ರಿ ಗುರುಲೋಸರ ರಾಜಾರಾಮ್ ಮಹಾರಾಜರ ಮಠದೊಳಗ ನಮ್ಮ ಪರಮ ಪೂಜ್ಯ ಗಂಗಾಧರ ದೀಕ್ಷಿತರ ಗುರುಗಳು ಈ ಚಿದಂಬರ ಪಾರಾಯಣ ಒಂದು ಇಟ್ಕೊಂಡು ಎಷ್ಟು 7 ದಿವಸ ಎಷ್ಟು ವೈಭವ, ಎಷ್ಟು ಮಹತ್ವನ ಕರೆದರು. ನಾವು ಎಲ್ಲ ಇಲ್ಲಿಂದ ಹೋಗಿದ್ದೆವು. ಏನು ಅವರೆಲ್ಲ ನೋಡ್ರಿ, ಪ್ರತಿಯೊಬ್ಬ ಬಂದಂತ ಅತಿಥಿ ಒಳಗ ಮಹಾಸ್ವಾಮಿನೇ ಇದ್ದಾನ ಅಂತ ತಿಳ್ಕೊಂಡು ಅವರು
ವ್ಯವಸ್ಥೆ ಮಾಡೋದಾಗ್ಲಿ, ಅವರ ಆದರ ಆತಿಥ್ಯ ಮಾಡೋದಾಗ್ಲಿ ಸುಮ್ಮನೆ ಇಲ್ಲ. ಮನ್ಯಾಗ ಒಬ್ರು ಚಹಾ ಕುಡ್ಲಿಕ್ಕೆ ಬಂದ್ರೆ ಈಗ ವಜ್ಜಾಗುವಂತ ಕಾಲ. ಅವರೆಲ್ಲ ಏನು ಅವ್ರ ಮನೆತನ ಮಂದಿನೇ ಏನಪ್ಪಾ ಅಂದ್ರ ಆ ಬಂದಂತ ಒಂದು ಏನಪ್ಪಾ ಅತಿಥಿಗಳಿಗೆ ಅಂದ್ರೆ ಅವ್ರ ಮಹಾಸ್ವಾಮಿಗಳೇ ಅನ್ನೋ ರೂಪನೇ ರಾಜಾರಾಮ್ ಮಹಾರಾಜರ ರೂಪನೇ ಅಂತ ತಿಳ್ಕೊಂಡ ನಮಗೆಲ್ಲ ಇಷ್ಟ ಪ್ರೇಮ್ ಮಾಡಿದ್ರಲ್ಲ ಅವರು. ಅವನ್ ಎಂದು ಯಾವ ಕಾಲಕ್ಕೂ ಮರಲಾರ್ದಂಗ ಹಂಗೆ ನಾವು ಇದಕ್ಕೆ ಅಗಡಿಗೆ ಹೋಗಿದ್ದೆವು. ವಿಶ್ವನಾಥ್ ಚಕ್ರವರ್ತಿಯವರು ನಮ್ಮನ್ನ ಏನು ಪ್ರೇಮ್ ಮಾಡಿದ್ರು. ಒಬ್ಬೊಬ್ಬರು ನೋಡ್ರಿ, ಗುರು ಚಿದಂಬರ ದೀಕ್ಷಿತರು ಅವ್ರು ಎಷ್ಟು ನಮ್ಮ ಎಲ್ಲ ಮಹಾತ್ಮರು ನಮ್ಮ ಮನೆಗೆ ಬಂದ್ ತಮ್ಮ ಪಾದವನ್ನ ನಮ್ಮ ಮನೆಯೊಳಗೆ ಇಟ್ಟು ನಮ್ಮನ್ನ ಬಹಳಷ್ಟು ಏನಪ್ಪಾ ಅಂದ್ರೆ ನಮ್ಮ ಮನೆ ಪವಿತ್ರ ಮಾಡ್ಯಾರ. ನಮಗೆ ಅನಿಸ್ತದೆ ಇವರೆಲ್ಲ ಯಾಕಪ್ಪ ನಮ್ಮಂತವ್ರ ಮನೆಗೆ ಹೆಂಗ್ ಬಂದ್ರು ಅಂದ್ರೆ ಅವ್ರ ಜೀವನನೇ ಹೆಂಗೆ ಅಂತವ್ರು. ಜಗತ್ತಿನ ಜೀವಿಗಳ ಒಂದು ಉದ್ಧಾರಕ್ಕಾಗಿ, ಭಕ್ತಿ ಕಾರ್ಯಕ್ಕಾಗಿ ಯಾರು ಭಕ್ತಿ ಕಾರ್ಯಕ್ಕೆ ದುಡಿತಿರ್ತಾರ ಅವ್ರಂದ್ರೆ ಅವ್ರಿಗೆ ಪ್ರಾಣ ಇದ್ದಂಗ ಅಂತ ಹೇಳಿ ಎಲ್ಲರೂ ಬಂದು ಹೋದ್ರು. ಅದು ನಮ್ಮ ಮಹಾರಾಜರ ಒಂದು ಸಂಪೂರ್ಣ ಕೃಪಾ ನಮ್ಮ ಮೇಲೆ ಆಗ್ಯದಂತೆ ತಿಳ್ಕೋದಕ್ಕಿನ್ನ ಎರಡು ಮಾತಿಲ್ಲ. ಮಹಾತ್ಮರೆಲ್ಲ ನಮ್ಮಲ್ಲಿ ಮಹಾತ್ಮರು ಯಾರು ಅಲ್ಲ, ಅವ್ರು ನನ್ನ ಗುರುವಿನ ಸ್ವರೂಪನೇ ಇದ್ದಾರೆ. ಅವರು ನನ್ನ ಗುರು ನಿರ್ಗುಣದಾಗಿದ್ರು ಸಹಿತ ಸಗುಣ ರೂಪ ಧಾರಣ ಮಾಡ್ಕೊಂಡು ಇಂತಿಂಥವ್ರ ರೂಪದಿಂದ ನಮ್ಮ ಮನೆಗೆ ಬಂದ ನಮಗೆ 4 ಆಶೀರ್ವಚನ, ಒಂದು 4 ಉಪದೇಶದ ಮಾತುಗಳನ್ನ ಹೇಳಿ ಮಹಾರಾಜರಿಗೆ ಆರತಿ ಮಾಡಿ ಹೋಗ್ತಾರಂದ್ರೆ ನಾವು ಧನ್ಯ ಅನಿಸ್ತದ. ಇದು ಬೇಕು ಅಂತಾರವ್ರು. ಇದು ಸಶಿಷ್ಯರ ಲಕ್ಷಣ. ಇನ್ನ ಶಿಷ್ಯ ಅಸಾವ ಸ್ವತಂತ್ರ, ಶಿಷ್ಯ ಅಸಾವ ಜಗಮಿತ್ರ, ಶಿಷ್ಯ ಅಸಾವ ಸತ್ಪಾತ್ರ, ಸರ್ವಗುಣೇ ಶ್ರೀರಾಮ್. ಶಿಷ್ಯ ಅಸಾವ ಸ್ವತಂತ್ರ. ಶಿಷ್ಯ ಹೆಂಗಿರ್ಬೇಕಂದ್ರೆ ಸದ್ಗುರುವಿನ ಶಿಷ್ಯ ಸ್ವತಂತ್ರ ಇರ್ಬೇಕಲ್ಲಿ. ಅವನ ಮೇಲೆ ಏನಪ್ಪಾ ಅಂದ್ರ ಅವ ಕೇವಲ ತನ್ನ ಸದ್ಗುರುವಿನ ಒಂದ ಆಧೀನದೊಳಗೆ ಇರ್ಬೇಕು. ಉಳ್ಕಿದ್ದು ಯಾವ್ದ್ರೊಳಗೂ ಆಧೀನದಾಗೂ ಅವ ಇರಬಾರ್ದು. ಎಲ್ಲ ಸ್ವತಂತ್ರ. ಮನ್ಯಾಗ ಹೆಂಡ್ರು ಮಕ್ಕಳು ಪ್ರಪಂಚ ಯಾರ ಅಂಡರ್ನ್ಯಾಗೂ ಇರ್ಲಾರ್ದಂತಾವ ಕೇವಲ ನನ್ನ ಗುರುವಿನ ಒಂದು ಆಜ್ಞಾದೊಳಗಿರ್ತೀನಿ. ಮತ್ ಯಾರ ಆಜ್ಞಾದೊಳಗೂ ನಾನು ಇಲ್ಲ. ನಾನು ಕೇವಲ ನನ್ನ ಗುರುನೇ ನನಗ ಒಡೆಯ. ಇದು ಏನಂತಲ್ಲ, ಇಷ್ಟು ಸ್ವತಂತ್ರತಾ ಹೋಗ್ಬೇಕು ನೋಡ್ರಿ. ಪರತಂತ್ರ ಇದ್ದವ್ರು ಸ್ವತಂತ್ರತಾ ಕೊಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಸ್ವತಂತ್ರ ಇದರ ಇನ್ನೊಂದು ಅರ್ಥನೇ ಮುಕ್ತಿ. ಬಂಧನದಿಂದ, ಎಲ್ಲಾ ಬಂಧನದಿಂದ ಬಿಡುಗಡೆ ಏನದಲ್ಲ ಅದು ಸ್ವತಂತ್ರ. ಈಗ ಜೈಲ್ನ್ಯಾಗ ಒಬ್ಬ ಕೈದಿ ಇರ್ತಾನ, ಅವಾಗ ಇಷ್ಟು ವರ್ಷ ಶಿಕ್ಷೆ ಆಗಿರ್ತದ. ಅದ್ರಾಗ ಏನೋ ಇವನು ಉತ್ತಮ ಗುಣ ನೋಡ್ಕೊಂಡು ಲಘುನೇ ಅವನು ಇದು ಮಾಡಿದಂತರು. ಆದ್ರೆ ಆ ಜೈಲ್ನ್ಯಾಗ ಇರೋ ತನಕ ನಾ ಎಂದ ಈ ಜೈಲಿನಿಂದ ಹೊರಗೆ ಬಂದೇನಿ, ಈ ಬಂಧನದಿಂದ ಹೊರಗೆ ಬಂದೇನಿ ಅಂತ ಹೇಳಿ ಪ್ರತಿ ದಿವಸ ತಾಸ ಕ್ಷಣ ಕಾಯ್ಕೋತ ಇರ್ತಾನ. ಯಾವಾಗ ಅವಾಗ ಆ ಜೈಲಿನಿಂದ ಬಿಡುಗಡೆ ಆಗ್ತದಲ್ಲ ಅವಾಗ ಅನಿಸ್ತದ, ಆಹಾ ನಾನು ಸ್ವತಂತ್ರ ಅದೇ. ಈಗ ನೋಡ್ರಿ, ಕೆಲವೊಬ್ರು ಈ ಏನಪ್ಪಾ ಅಂದ್ರ ಗಿಳಿ ಸಾಕಿರ್ತಾರ, ಕೆಲವೊಂದು ಪಕ್ಷಿಗಳನ್ನ, ಆಮೇಲೆ ಕೆಲವೊಬ್ರು ಮೀನುಗಳನ್ನ ನೀರಾಗ ತಂದ ನೋಡ್ಲಿಕ್ಕೆ ಶೋ ಅಂತೇಳಿ ಇದ್ರಾಗ ಮೀನಾಗ ಇಟ್ಟು ಅವನ್ನೆಲ್ಲ ಬಂಧನದಾಗ ನಾವಿಟ್ಟು ನಾವು ಸ್ವತಂತ್ರತಾ ಬೇಕು, ನಮಗ್ ಮುಕ್ತಿ ಬೇಕಂದ್ರೆ ಹೆಂಗ ಆಗ್ತದ? ಅದಕ್ಕ ಈಗ ನೋಡ್ರಿ, ಆ ಗಿಳಿ ಇರ್ತದ, ಆ ಪಂಜರದಾಗ ಅಷ್ಟೇ ಆಡಾಡ್ಬೇಕದು. ಅದಕ್ಕಿಂತ ಹೆಚ್ಚಿಗೆ ಮತ್ತೊಂದಿಲ್ಲ. ನಾವೇನ್ ಹಾಕಿದೆ ಅಂತ ತಿನ್ಬೇಕು. ಅದು ಸ್ವಚ್ಛಂದವಾಗಿ ಹಾರಾಡುವಂತ ಒಂದು ಜೀವನ ಅದಕ್ಕೆ ಸಿಕ್ಕಿರ್ತದ. ಅದರ ಒಂದು ಸ್ವತಂತ್ರತೆಯನ್ನು ನಾವು ಕಸ್ಕೊಂಡು ಅದನ್ನ ನಮ್ಮ ಇದ್ರಾಗಿ ಇಡ್ತೇವೆ, ಇಟ್ಟು ಸಂತೋಷ ಪಡ್ತೇವೆ. ನಮ್ ಗಿಳಿ ಹಂಗದ ಹಿಂಗದ ಅಂತೇಳಿ ಅದ್ರ ಜೋಡಿ ಮಾತಾಡ್ತಿ. ನೀ ಏನು ಮಾತಾಡಿದ್ರೇನು ಏನು ಹಾಕಿದ್ರೇನು ನನ್ನ ಸ್ವತಂತ್ರತೆ ಕಸ್ಕೊಂಡು ಬಿಟ್ಟಿಲ್ಲ. ನಿನಗೆ ಹೆಂಗ ಸ್ವತಂತ್ರ? ನೀ ಹೆಂಗ್ ಸ್ವತಂತ್ರ ಆಗ್ಲಿಕ್ಕೆ ಸಾಧ್ಯದ? ನಾನು ಮುಕ್ತವಾಗಿ ಹಾರಾಡುವಂತಹ ಒಂದು ಜೀವಿ, ನನ್ನ ಮುಕ್ತಿಯನ್ನು ನೀನು ಕಸ್ಕೊಂಡು ಬಿಟ್ಟಿ ಅಂದಾಗ ನೀ ಹೆಂಗ ಮುಕ್ತ ಆಗ್ತಿ ಅಂತೇಳಿ ಆ ಗಿಳಿ ಅಂತಿರ್ತದ ಅಂತರಂಗದೊಳಗೆ. ಯಾಕಂದ್ರೆ ವೇದನಾ ಪಡ್ತಿರ್ತದ. ಮೀನ್ ನೋಡ್ರಿ, ಅವು ನೀರೊಳಗ ಸ್ವಚ್ಛಂದವಾಗಿ ಈಶಾಡ್ಬೇಕಂತಿರ್ತಾವು ಏನ್ರಿ. ಅಂತದ್ ಒಂದ್ ದಿವ್ಸ ಮೀನುಗಳು ತಂದ ಆ ನೀರಾಗ ಹಾಕಿ, ನೀರ್ ಬದ್ಲು ಮಾಡೋದೇನೋ ಇದು ಮಾಡೋದೇನೋ ಅದು ಗ್ಲಾಸಿನ ಇದ್ರಾಗ ಹಾಕಿ ಅವು ಅಡ್ಡಾಡೋದು ನೋಡು. ಅವು ಅಡ್ಡಾಡ್ತಾವ ಕರೆ ಅದಕ್ಕೆ ಮುಂದೆ ಹೋಗ್ಲಿಕ್ಕೆ ಇದನ್ನೇ ಇಲ್ಲ. ಹೋದ ಕೂಡಲೇ ಮತ್ತೆ ದಾಂಡೆ ಹತ್ತದ, ಮತ್ತೆ ಈ ಕಡೆ ಬರ್ತಾವ. ಈ ಕಡೆ ದಾಂಡೆ ಹತ್ತ ಎಷ್ಟೋ ಮೀನುಗಳು ಒಂದೇ ಇದ್ರಾಗ ಅದೇ ನೀರು ಕುಡ್ಕೊಂಡು ಅದೇ ಇದು ಮಾಡ್ಕೊತ ಇರ್ತಾವಲ್ಲ. ಅವತ್ರ ಎಲ್ಲರ ಅಂತಃಕರಣಗಳೊಳಗೆ ನಾವು ಅವತರ ಸ್ವತಂತ್ರತೆಯನ್ನು ಕಳ್ಕೊಂಡ ಅವು ಮುಕ್ತವಾಗಿ ಇರ್ಬೇಕಾದಂತ ಸ್ಥಿತಿಯನ್ನು ನಾವು ಕಸ್ಕೊಂಡ ಅವನ ಬಂಧನದೊಳಗೆ ಇಡ್ತೇವೆ ಅಂದ್ರೆ ನಮಗೆ ಹೆಂಗ್ ಮುಕ್ತಿ ಆಗ್ತದ? ಅದಕ್ಕೆ
ನೀನು ಸ್ವತಂತ್ರ ಇರು, ಎಲ್ಲರೂ ಸ್ವತಂತ್ರವಾಗಿರುವಂಗ ಅಂತ ಒಂದು ಅವ್ರಿಗೆ ಶಿಕ್ಷಣ ಕೊಡು. ಅವ್ರ ಅಂತರಂಗದೊಳಗೆ ನೀವು ಸ್ವತಂತ್ರ. ಸಮರ್ಥರಂತಾರ, ನರದೇಹ ಸ್ವಾಧೀನ ಸಹಸಾ ನವೇ ಪರಾಧೀನ ಪರಂತು ಹಾ ಪರೋಪಕಾರಿ ಜಿಜವೂನ ಕೀರ್ತಿ ರೂಪೇ ಉರವಾವಾ ಶ್ರೀರಾಮ್. ನರದೇಹದಾಗ ಅಂತಾರ, ನರದೇಹ ಸ್ವಾಧೀನ, ನಾವೆಲ್ಲ ವಾಸ್ತವಿಕವಾಗಿ ನಾವೆಲ್ಲರೂ ಸ್ವತಂತ್ರ. ಏನ್ರಿ, ನಾವು ಯಾರ ಅಂಡರ್ನಾಗ ಇರುವಂತ ಅವಶ್ಯಕತೆನೇ ಇಲ್ಲ. ಅದು ಯಾಕಂದ್ರೆ ನಾವು ಸ್ವತಂತ್ರ ಇದ್ದೇವು. ಈಗ ಒಮ್ಮೆ ನೋಡ್ರಿ, ನನ್ನ ಮನಸ್ಸಿಗೆ ಬಂದ್ರೆ ನಾ ಬೇಕಾದ್ ಮಾಡ್ತೀನಿ, ಯಾಕಂದ್ರೆ ನೀ ಸ್ವತಂತ್ರ ಇದ್ದಿ. ಖರೆ ಅದ, ಬೇಕಾದೇನು ಮಾಡಬೇಡ, ಆದ್ರ ನೀನು ಸ್ವತಂತ್ರ ಇರು. ಏನ್ ಸಹಸಾನವೇ ಪರಾಧೇನ, ನಾವು ನಮ್ಮ ಒಂದು ವಾಸನೆಗಾಗಿ, ಕಾಮ ಇಚ್ಛೆಗಾಗಿ ನಾವು ಏನು ಹೆಂಡ್ರ ಆದಿನಾಗ್ಯವು, ಮಕ್ಕಳ ಆದಿನಾಗ್ಯವು, ದುಡ್ಡಿನ ಆದಿನಾಗ್ಯವು, ಆಸ್ತಿ ಆದಿನಾಗ್ಯವು, ಅಧಿಕಾರದ ಆದಿನಾಗ್ಯವು, ಪ್ರತಿಷ್ಠಾ ಆದಿನಾಗ್ಯವು, ಹೊಗಳಿಕೆ ಆಗ್ಯವು. ಹಿಂಗ ಎಷ್ಟೆಷ್ಟೋ ವಿಷಯ ವಸ್ತುಗಳ ವ್ಯಕ್ತಿಗಳ ಆಧೀನದಾಗ ನಾವು ಬದುಕಲಿಕ್ಕತ್ತೆವು. ನಾವು ಹಿಂಗ ಬದುಕೋರ್ ನಮಗ ಮುಕ್ತಿ ಬೇಕಂದ್ರೆ ಹೆಂಗಾಗ್ತದ? ಅದಕ್ಕೆ ಸಮರ್ಥರಂತಾರ, ದೇವ ಅನಾಥಾಂಚ ಕೈ ಪಕ್ಷಿ. ಯಾರು ಅನಾಥರು, ಯಾರಿಗೆ ಯಾರೂ ಒಡೆಯರಿಲ್ಲ ಈ ಭೂಮಿ ಮೇಲೆ, ಕೇವಲ ಸದ್ಗುರುನಾಥ ಅವಗೊಬ್ಬ ಒಡೆಯ ಅನ್ನುವಂತ ಏನು ಒಂದು ಭಕ್ತಿ ಇರ್ತಾನಲ್ಲ, ದೇವ ಅನಾಥಾಂಚ ಕೈಪಕ್ಷಿ, ಅವನ್ನ ನಾನು ರಕ್ಷಣೆ ಮಾಡ್ತಂತ. ದೇವ ಅನಾಥಾಂಚ ಕೈಪಕ್ಷಿ ನಾನಾ ಸಂಕಟಾಪಾಸುನ ರಕ್ಷೆ, ಅವನನ್ನು ನಾ ಎಲ್ಲಾ ಸಂಕಟದಿಂದ ರಕ್ಷಣೆ ಮಾಡ್ತೀನಿ. ದಾವಿನ್ಯಲ ಅಂತರ ಸಾಕ್ಷಿ ಗಜೇಂದ್ರ ಕಾರಣೆ. ಹಂಗ ಗಜೇಂದ್ರಿಗೆ ಮೋಕ್ಷ ಕೊಟ್ಟಲ್ಲ, ಹಂಗ ಸ್ವತಂತ್ರ ಯಾರಿರ್ತಾರೆ, ಯಾರ ಆದಿಂದಾಗಿರ್ಲಾರ್ದ ಬದುಕುವಂತ ಶಿಷ್ಯರು ಏನಿದ್ದಾರಲ್ಲ, ಅವರು ಸತ್ಶಿಷ್ಯರು, ಅವರನ್ನ ನಾ ಈ ಭವಸಾಗರದಿಂದ ಪಾರ ಮಾಡ್ತೀನಿ ಅಂತಾರ. ಅದಕ್ಕೆ ಶಿಷ್ಯ ಅಸಾವ ಸ್ವತಂತ್ರ. ಸಮರ್ಥರಂತಾರ, ಶಿಷ್ಯ ಸ್ವತಂತ್ರ ಇರಬೇಕು. ಮೊದಲು ಸ್ವತಂತ್ರತೆ ಕಳ್ಕೊಳ. ಪರತಂತ್ರದ ಅಂತಲ್ಲಿ ಹೋಗಿ ನೀ ಸ್ವತಂತ್ರ ಕೇಳಿದೆ ಹಂಗ. ಈಗ ಒಬ್ಬ ಗುರು ಇದ್ದಾರೆ ಅಂತ ತಿಳ್ಕೊರಿ, ಅವರೇ 4 ಶಿಷ್ಯರ ಶಿಷ್ಯಾಸ ಏಕ ಗುರು, ಶಿಷ್ಯಾಸ ಅಖಿಲ, ಆಮೇಲೆ ದ್ರವ್ಯಾಸ ವಿಕಿಲ, ಐಸಿ ಇದ್ರಾಗ ಬರ್ತದ ಅಸದ್ಗುರು ಅಂತ ಹೇಳಿ ಈ ಲಕ್ಷಣದಾಗ. ಅಂತ ಶಿಷ್ಯರ ಅಂಡರ್ನಾಗ ಇದ್ದಂದ್ರೆ, ಶಿಷ್ಯರ ಅಂಡರ್ನಾಗ ಇರುವಂತ ಅವ್ಯಾಂಗ ಸ್ವತಂತ್ರ ನಮಗ್ ಮುಕ್ತಿ ಕೊಡ್ತಾನೆ ಹೇಳಿ. ನೀವು ಯಾರ ಅಂಡರ್ನಾಗೂ ಇರುವುದಿಲ್ಲ, ಕೇವಲ ತಾನೇ ತಾನಾದಂತಹ ಒಂದು ಸ್ವಚ್ಛಂದ ಸ್ಥಿತಿ, ಸ್ವತಂತ್ರ ಸ್ಥಿತಿಯೊಳಗಿರುವಂತಹ ಸದ್ಗುರು ಏನದ ನಮಗೂ ಸ್ವತಂತ್ರ ಕೊಡ್ಲಿಕ್ಕೆ ಸಾಧ್ಯದ. ಅದಕ್ಕೆ ಶಿಷ್ಯ ಅಸಾವ ಸ್ವತಂತ್ರ, ಶಿಷ್ಯ ಅಸಾವ ಜಗಮಿತ್ರ ಅಂತ. ಶಿಷ್ಯ ಹೆಂಗಿರ್ಬೇಕಂದ್ರೆ ಜಗತ್ತಿಗೆ ಮಿತ್ರ ಆಗಿರ್ಬೇಕವ. ನಾವು ಬಹಳ ಆದ್ರೆ ಒಬ್ಬರಿಬ್ಬರನ್ನ ಮಿತ್ರ ಮಾಡ್ಕೊಂಡಿರ್ತೇವೆ ಏನ್ರಿ, ಆದ್ರೆ ಜಗತ್ತಿನ ಪ್ರತಿಯೊಬ್ಬ ಜೀವಿಯು ಸಹಿತ ಇವ ನನ್ನ ಸಖ, ಇವ ನನ್ನ ಮಿತ್ರ, ಅವನಂತಲ್ಲಿ ಹೋದ್ರೆ ನನ್ನ ಎಲ್ಲಾ ಸಂಶಯಗಳು, ಸಮಸ್ಯೆಗಳು, ನನ್ನ ದುಃಖಗಳು, ಕ್ಲೇಶಗಳು ಇವೆಲ್ಲ ನಿವಾರಣೆ ಆಗ್ತಾವ. ಅವ ಒಬ್ಬ ಇದ್ರೆ ಸಾಕು ಅನ್ನುವಂಗ ಪ್ರತಿಯೊಬ್ಬರಿಗೂ ಅನಿಸ್ಬೇಕದು. ಈಗ ನಮ್ಮ ಮಹಾರಾಜರು ನೋಡಿದೇವಂದ್ರ, ಆಮೇಲೆ ತುಕಾರಾಮ್ ಮಹಾರಾಜರು ಆಗಿ ಹೋದಂತ ಎಲ್ಲಾ ಒಂದು ಸದ್ಗುರುಗಳು ವರ್ಯರು ಏನಾಗ್ಯಾರಲ್ಲ, ಅವರೆಲ್ಲರೂ ಸಶಿಷ್ಯರಿ ಇದ್ದವರೇ ಸದ್ಗುರುಗಳಾಗ್ಯಾರ. ಹೊರತಾಗಿ ಸಶಿಷ್ಯತ್ವ ಬರ್ಲಾರ್ದ ಸದ್ಗುರು ಸ್ಥಿತಿ ಬಂದಿರುವುದಿಲ್ಲ ಅಂತ ತಿಳ್ಕೊಂಡ್ಬಿಡ ನಾವು. ಅದಕ್ಕೆ ಸದ್ಗುರುಗಳು ಅಂದ್ರೇನು, ಅವ್ರು ಸಶಿಷ್ಯರು. ಅವ್ರು ಹೆಂಗಿದ್ರು ಅಂದ್ರ, ನನ್ನ ಗುರುನಾಥ ಏನ್ ಪ್ರತಿಯೊಬ್ಬರು ಕೇಳ್ರಿ ನೀವು, ನಮ್ಮ ಮಹಾರಾಜರು ನಮ್ಮ ಮ್ಯಾಲ ಮಾಡಿದಷ್ಟು ಪ್ರೇಮ ಯಾರ ಮೇಲೂ ಮಾಡಿರ್ಲಿಕ್ಕಿಲ್ಲ. ಅಂದ್ರೆ ಜಗತ್ತಿಗೆ ಮಿತ್ರನ, ಜಗತ್ತಿಗೆ ಮಿತ್ರ ಏನ್ರಿ. ಭಕ್ತನಿರು ಇದ್ರಾಗ ಹೇಳ್ತಾರೆ ಭಗವದ್ಗೀತೆ ಒಳಗ, ಅದ್ವೇಷ್ಟ ಸರ್ವಭೂತಾಂ ನಾಂ ಮೈತ್ರಯಿ ಕರುಣ ಏವಚ. ಕರುಣಾ ತುಂಬಿದ ಮಿತ್ರನಾಗಿರ್ಬೇಕು, ಜಗತ್ತಿಗೆ ಮಿತ್ರನಾಗಿರ್ಬೇಕು. ಮುಂದ ಶಿಷ್ಯ ಅಸಾವ ಸತ್ಪಾತ್ರ ಸರ್ವಗುಣೆ. ಶಿಷ್ಯ ಹೆಂಗಿರ್ಬೇಕಂದ್ರ ಸತ್ಪಾತ್ರನಾಗಿರ್ಬೇಕು. ಅಂದ್ರ ಸತ್ಪಾತ್ರ ಅಂದ್ರೆ ಸತ್ಪಾತ್ರತಾ ಅನ್ನುವಂಥದ್ದು ಹೆಂಗದ, ಕೇವಲ ಸತ್ವ ಗುಣ ಉಳ್ಳವರಿಗೆ, ಆಮೇಲೆ ಭಗವಂತನ ಭಕ್ತಿಯೊಳಗೆ ತಮ್ಮನ್ನು ತಾವು ತೊಡಗಿಸ್ಕೊಂಡವ್ರಿಗೆ ಮಾತ್ರ ಸತ್ಪಾತ್ರರು ಅಂತಾರ. ಆಚಾರ, ವಿಚಾರ, ನೀತಿ ಇವೆಲ್ಲನೂ ಏನಪ್ಪಾ ಅಂದ್ರೆ ಇವತ್ತರ ನೆಲೆಗಟ್ಟಿನ ಮೇಲೆ ಬದುಕುವವರು, ಸದಾ ಭಗವಂತನ ಚಿಂತನದೊಳಗಿರುವವರು, ಇವ್ರೇನಿದ್ದಾರಲ್ಲ ಸತ್ಪಾತ್ರ ಅಂತಾರ. ಮತ್ತ ಅದಕ್ಕೊಂದು ಅವಿಗೆ ಎಂತೆಂಥ ಗುಣಗಳು ಬೇಕು ಅಂದ್ರೆ
ಅವು ಅಂತ ಒಂದು ವಿಶೇಷ ಸದ್ಗುಣಗಳ ಆಗರಿರ್ತಾರ. ಹಂಗಿದ್ದವ ಮಾತ್ರ ಸಶಿಷ್ಯ ಅಂತ ತಿಳ್ಕೋರಿ, ಅಂಥವ ಬೇಕು ಅಂತೇಳಿ ಸಮರ್ಥ ಇಲ್ಲಿ ನಮಗೆ ಹೇಳ್ತಾರ. ಇನ್ನ ಶಿಷ್ಯ ಅಸಾವ ಸದ್ವಿದ್ಯೇಚ 32ನೇ ಓಯೊಳಗ ಶಿಷ್ಯ ಅಸಾವ ಸದ್ವಿದ್ಯೇಚ ಶಿಷ್ಯ ಅಸಾವ ಸದ್ಭಾವಾಚ ಶಿಷ್ಯ ಅಸಾವ ಅಂತರೀಚ ಪರಮ ಶುದ್ಧ. ಶಿಷ್ಯ ಹೆಂಗಿರ್ಬೇಕು? ಅಸಾವ ಹೆಂಗಿರ್ಬೇಕು ಅಂದ್ರೆ ಸದ್ವಿದ್ಯಾವಂತ ಆಗಿರ್ಬೇಕು. ಸದ್ವಿದ್ಯೇಚ ಅಂದ್ರ ಸತ್ವಿದ್ಯೆ ಅಂದ್ರೆ ಬ್ರಹ್ಮವಿದ್ಯೆ, ಸಚ್ಚಿತ್ತ ಆನಂದ ಸ್ವರೂಪದ ಒಂದು ಜ್ಞಾನದಲ್ಲ, ಆ ವಿದ್ಯೆ ಏನದಲ್ಲ ಅದು ಬ್ರಹ್ಮವಿದ್ಯೆ. ಅವ ಬ್ರಹ್ಮವಿದ್ಯೆಗಾಗಿಯೇ ಮಾರ್ಗ ಕ್ರಮಿಸ್ತಿರ್ಬೇಕು. ಆ ಬ್ರಹ್ಮ ಸ್ವರೂಪದ ಒಂದು ಬ್ರಹ್ಮ ಜ್ಞಾನವನ್ನು ಪಡ್ಕೋ ಸಂಬಂಧ ಅವ ಸದಾ ಏನಪ್ಪಾ ಅಂದ್ರ ಆ ಹಂಬಲದೊಳಗಿರ್ಬೇಕು, ಅದಕ್ಕೆ ಕಾರ್ಯ ಪ್ರವೃತ್ತನಾಗಿರ್ಬೇಕು, ಅಂತ ಶ್ರವಣವನ್ನು ಮಾಡ್ತಿರ್ಬೇಕು. ತನ್ನ ಸಂಶಯಗಳನ್ನಾದ್ರೂ ಸಹಿತ ಆ ವಿಷಯದೊಳಗೆ ಸದ್ಗುರುಗಳಿಂದ ನಾವು ಕೇಳ್ಕೊಂಡು ಅವ ಸದ್ವಿದ್ಯೆ ಸಂಪನ್ನ ಆಗಿರ್ಬೇಕು ಅನ್ನೋದು ಒಂದು ಮಾತಾದ್ರ, ಸದ್ವಿದ್ಯಾ ಗುಣಗಳು ಅವನಂತಲ್ಲಿ ಇದ್ದಾಗ ಮಾತ್ರ ಆ ಒಂದು ಇದು ಅವ ಆಗೋದೊಂದು ಪಾತ್ರತಾ ಬರ್ತದಂತ. ಸದ್ವಿದ್ಯಾ ಗುಣಗಳು ಅಂತ ನಾವ್ ಈಗಾಗಲೇ ದಶಕ 2 ದೊಳಗ ಲಕ್ಷಣನಾಮ ಸಮಾಸದೊಳಗ 8ನೇ ಸಮಾಸದೊಳಗ ಸದ್ವಿದ್ಯಾ ನಿರೂಪಣ ಅಂತ ಹೇಳಿ ಮಾಡ್ಯಾರ. ಅಂದ್ರ ಸತ್ ವಿದ್ಯೆಯನ್ನು ಸಂಪಾದಿಸಬೇಕಾದ್ರೆ ಒಂದು ಪಾತ್ರತಾ ಬೇಕು, ಅದಕ್ಕೊಂದು ಗುಣ ಬೇಕು ಅಂತಾರ. ಅವು ಎಂತ ಗುಣ ಅಂದ್ರ ಅವ್ರ ಅಲ್ಲಿ ಹೇಳ್ಯಾರ. ಈಗ ಮತ್ ನಾನು ನಿಮಗೆ ನೆನಪು ಮಾಡಿ ಕೊಡ್ತೀನಿ. ಭಾವಿಕ, ಸಾತ್ವಿಕ, ಪ್ರೇಮಳ, ಶಾಂತಿ, ಕ್ಷಮಾ, ದಯಾಶೀಲ, ಲೀನ, ತತ್ಪರ, ಕೇವಲ, ಅಮೃತ ವಚನಿ. ಇಷ್ಟೆಲ್ಲಾ ಗುಣಗಳು ಸದ್ವಿದ್ಯಾ ಗುಣ. ಇವು ಗುಣಗಳಿದ್ರೆ ಮಾತ್ರ ಸದ್ವಿದ್ಯೇಚ ಅಂತೇಳಿ ಅವ್ರು ಪದ ಬಳಸ್ಯಾರಲ್ಲ, ಇದಕ್ಕೆ ನಾವು ಪಾತ್ರತೆ ಆ ಒಂದು ಬ್ರಹ್ಮವಿದ್ಯೆಯನ್ನು ಪಡ್ಕೊಳ್ಳಿಕ್ಕೆ ನಾವು ಅರ್ಹರಾಗ್ತೇವೆ. ಆ ಪಾತ್ರತಾ ನಾವು ಮಂತಲ್ಲಿ ಬರ್ತದೆ. ಏನಂತಾರ? ಹೆಂಗಿರ್ಬೇಕು ಶಿಷ್ಯ? ಭಾವಿಕ ಇರ್ಬೇಕು. ಹೆಂಗ ಭಾವನಾ ಅಂದ್ರ ಭಾವಿಕ ಈಗ ಅಂತಾರ ನೋಡಿ, ಶಿಷ್ಯ ಅಸಾವ ಸದ್ಭಾವಾಚ ಅಂತ ಮುಂದಂತಾರ. ಸದ್ಭಾವ ಅಂದ್ರೆ ಏನು? ಭಗವಂತನ ಅಸ್ತಿತ್ವದ ಬಗ್ಗೆ ಸಂಪೂರ್ಣ ಏನಪ್ಪಾ ಅಂದ್ರ ಅವಾಗ ಅಂತ ಒಂದು ನಿಷ್ಠಾ ಇರ್ಬೇಕು. ನನ್ನ ಗುರುನಾಥ ಇವ ಮನುಷ್ಯನಲ್ಲ, ಸಾಕ್ಷಾತ್ ಪರಮಾತ್ಮ. ಮಹಾಸ್ವಾಮಿ ಮನುಷ್ಯನಲ್ಲ, ಸಾಕ್ಷಾತ್ ಪೂರ್ಣ ಪರಬ್ರಹ್ಮ ಸ್ವರೂಪ ಇದ್ದಾನ. ಶೇಷಾಚಲ ಸದ್ಗುರುಗಳು ಮನುಷ್ಯರಲ್ಲ, ಅವರು ಪರಬ್ರಹ್ಮ ಸ್ವರೂಪಿಗಳೇ ಇದ್ದಾರ. ನಿರಾಕಾರ ನಿರಂಜನ ವಸ್ತುವೇ ಅವರಿದ್ದಾರ ಅಂತೇಳಿ ತನ್ನ ಸದ್ಗುರುಗಳ ಮೇಲೆ ಅಂಥ ಒಂದು ಭಾವನೆಯನ್ನು ಇಟ್ಟ ಅವ ಭಗವಂತ ಸಾಕ್ಷಾತ್ ನನ್ನ ಉದ್ಧಾರಕ್ಕಾಗಿ ಅವತಾರ ತೊಟ್ಕೊಂಡು ಬಂದಂತಹ ಆ ಪರಬ್ರಹ್ಮ ಸ್ವರೂಪ ಅಂತ ತಿಳ್ಕೋದೇನದ ಇದು ಭಾವ. ಅದಕ್ಕೆ ಭಾವಿಕ ಆಗಿರ್ಬೇಕು. ಅಷ್ಟೇ ಅಲ್ಲ, ನನ್ನ ಗುರುನಾಥ್ ಎಲ್ಲರಲ್ಲಿಯೂ ತುಂಬ್ಯಾನಂತೆ. ಎಲ್ಲರ ಜೊತೆನೂ ತನ್ನ ಗುರುವಿನನ್ನ ನೋಡ್ಕೊಂಡು ಎಲ್ಲರೊಳಗೂ ನನ್ನ ಗುರು ಇದ್ದಾನಂತೇಳಿ ಎಲ್ಲರ ಜೊತೆನೂ ಪ್ರೇಮದಿಂದ ಇರಬೇಕು. ಇದು ಭಾವಿಕ. ಅದಕ್ಕೆ ಭಾವಿಕನಾಗಿರ್ಬೇಕು, ಸಾತ್ವಿಕನಾಗಿರ್ಬೇಕು, ಸತ್ವಗುಣ ಸಂಪನ್ನ ಆಗಿರ್ಬೇಕು, ಪ್ರೇಮಳ ಸ್ವಭಾವವಾಗಿರ್ಬೇಕು. ಪ್ರೇಮಳ ಎಷ್ಟು ಪ್ರೇಮ ಇರ್ಬೇಕಂದ್ರ ಅವನ ಪ್ರೇಮದ ಒಂದ ಸ್ಥಿತಿಯನ್ನು ನೋಡೇ ತಿಳ್ಕೊಬೇಕು. ಇವ್ ಸದ್ಗುರುಗಳಿಂದ ಅನುಗ್ರಹಿತನಾದಂತ ಶಿಷ್ಯ ಅಂತ ತಿಳ್ಕೊಬೇಕು. ಕೇವಲ ನಮ್ಮ ಮಂದಿನ ಪ್ರೇಮ ಮಾಡೋದು, ನಮ್ಮವ್ರನ್ನಷ್ಟು ಪ್ರೇಮ ಮಾಡೋದು, ನಮ್ಗೆ ಬೇಕಾದವ್ರನ್ನ ಪ್ರೇಮ ಮಾಡೋದು, ನಮ್ಗೆ ಅನುಕೂಲ ಆದವ್ರನ್ನ ಪ್ರೇಮ ಮಾಡೋದು, ನಮ್ಗೆ ಯಾರೇ ಒಂದು ಏನಪ್ಪಾ ಅಂದ್ರೆ ನಮ್ಮನ್ನು ಹೊಗಳಿದವ್ರನ್ನ ಪ್ರೇಮ ಮಾಡೋದು, ಇದು ಪ್ರೇಮ ಅಲ್ಲ. ಇದೊಂದು ರೀತಿ ವಾಸನಾ ಕೂಡಿದಂತ ಪ್ರೇಮ. ಹೆಂಗಿರ್ಬೇಕಂದ್ರ ನಿಷ್ಕಲ್ಮಶ ಪ್ರೇಮ. ಎಲ್ಲರಲ್ಲಿಯೂ ಪ್ರೇಮ ಹರಿಸ್ಬೇಕು. ಯಾಕಂದ್ರೆ ಎಲ್ಲರಲ್ಲಿಯೂ ನನ್ನ ಗುರು ಇದ್ದಾನಂತ ತಿಳ್ಕೊಂಡು ಅದಕ್ಕೆ ಪ್ರೇಮಳ ಇರ್ಬೇಕು. ಶಾಂತಿ, ಶಾಂತನಾಗಿರ್ಬೇಕವ. ಕ್ಷಮಾವಂತನಾಗಿರ್ಬೇಕು. ನಾವೇನ್ ಮಾಡ್ತೇವೆ, ನಮಗೆ ಒಂದ್ ಸ್ವಲ್ಪ 4 ಜ್ಞಾನದ ವಿಚಾರಗಳು ತಿಳಿದು ಅಂದ್ರೆ 4 ಮಂದಿ ನಮ್ಮನ್ನು ಹೊಗಳಿದ್ರಂದ್ರ ಮತ್ತೊಬ್ಬರು ದೋಷಗಳನ್ನ ಎತ್ತಿ ಅವ್ರನ್ನ ತೆಗೊಳುದ್ರಾಗೆ ನಮ್ ಆಯುಷ್ಯ ಕಳ್ಕೊತೀವಿ. ಹಂಗಿಲ್ಲ, ಎಲ್ಲರಿಗೂ ಕ್ಷಮ ಮಾಡ್ಬೇಕು. ಯಾಕಂದ್ರೆ ಅವ್ರಿಗೆ ಅಕಸ್ಮಾತ್ ಒಬ್ಬವ ಈ ಮಾರ್ಗದಾಗಿದ್ರು ಸಹಿತ ಹಾದಿ ತಪ್ಪಲಿಕ್ಕೆ ಹತ್ತಿದ್ದ ಅಂದ್ರ ಅವನ ಬಗ್ಗೆ ಸಿಟ್ಟು ಮಾಡ್ಕೋಬಾರ್ದು, ಅವನ ದ್ವೇಷ ಮಾಡಬಾರ್ದು. ಅವಾಗ ಸರಿಯಾಗಿ ತಿಳಿಸಿ ಹೇಳೋರು ಸಿಕ್ಕಿಲ್ಲ ಅಂತೇಳಿ ಅಂತ ಒಂದು ಕರುಣೆಯಿಂದ ಅವನ್ನ ಒಂದು ಸರಿಯಾದ ಹಾದಿಗೆ ತರಬೇಕು. ಹೊರತಾಗಿ ಅವ್ರ ಮೇಲೆ ಏನು ಉಪದೇಶ ತಗೊಂಡು ಹಿಂಗಿರ್ತಿ ಗೊತ್ತಾಗೋದಿಲ್ಲ, ಹಿಂಗೆಲ್ಲ ಹುಚ್ಚುಚ್ಚಾರ ಮಾಡೋದು ಶಿಷ್ಯರ ಲಕ್ಷಣದಾಗ ಬರೋದಿಲ್ಲ. ಅದು ಸದ್ವಿದ್ಯೆ ಲಕ್ಷಣ ಅಲ್ಲಂತ. ಮಹಾರಾಜರು ನಮ್ಮನ್ನು ಕ್ಷಮ ಮಾಡಿದ್ರಿಲ್ರಿ. ಗುಣ ದೋಷ ಯಾತಿ ನ ವಿಚಾರಿಕಾಹಿ ಠಾವದಿಲ್ಲ ಪಾಯಿ ಆಪುಲೆ. ನಮ್ಮ ಚರಣದೊಳಗೆ ನಮಗೆ ಜಾಗ ಕೊಟ್ರು. ಅವ್ರ ಅಂತ ಪರಬ್ರಹ್ಮ
ನಿರ್ಮಲ ನಿರಂಜನ ವಸ್ತು ಅಂತವ್ರು ನಮಗೆ ಜಾಗ ಕೊಟ್ರೆ ನಮ್ಮನ್ನು ಕ್ಷಮ ಮಾಡಿದ್ರು. ಮತ್ತಂದಾಗ ಶಾಂತಿ, ಕ್ಷಮಾ, ದಯಾಶೀಲ, ದಯಾವಂತನಾಗಿರಬೇಕು, ಲೀನ, ತತ್ಪರ, ಕೇವಲ ಅಮೃತ ವಚನಿ. ಅವನ ಮುಖದಿಂದ ಬರುವಂತ ವಚನ ಅಮೃತನೇ ಸುರಿತದನಪ್ಪ ಇವನ ಮುಖದಿಂದ ಅನ್ನುವಂಗ ನಾವೆಲ್ಲ ಇರ್ಬೇಕು. ಇವನ್ನೆಲ್ಲ ಅವ್ರು ಹಂಗಿರ್ಬೇಕು ಅನ್ಕೋತ ಕೂಡುದಲ್ಲ. ಇದ್ರ ನಾವು ಎಲ್ಲರೂ ಶಿಷ್ಯರಾದ್ರೂ ಸಹಿತ ಸಶಿಷ್ಯರಾಗಬೇಕಾದ್ರೆ ನಾವು ಇದನ್ನ ನಮ್ಮ ಜೀವನದಾಗ ಅಳವಡಿಸಬೇಕು. ಇನ್ನು ಮುಂದಂತಾರ ಪರಮಜ್ಞಾತ ಆಣಿ ಭಕ್ತ, ಅಂತ ಒಂದು ಶ್ರೇಷ್ಠ ಜ್ಞಾನಿ ಆಗಿದ್ರು ಸಹಿತ ಅವ ಭಗವಂತನ ಭಕ್ತ ಆಗಿರ್ಬೇಕಂತ. ಈಗ ಬ್ರಹ್ಮಜ್ಞಾನಿ ಆದ್ರೂ ಸಹಿತ ತನ್ನ ಗುರುವಿನ ಒಂದು ಭಕ್ತಿಯೊಳಗೆ ಶಿಷ್ಯನಾಗಿ ಇರಬೇಕು ಅನ್ನುವಂತ ಮಾತಿಲ್ಲಿ. ಅದಕ್ಕೆ ಪರಮಜ್ಞಾತ ಶ್ರೇಷ್ಠ ಜ್ಞಾನಿ ಆಗಿದ್ರು ಸಹಿತ ಅವ ಭಗವಂತನ ಭಕ್ತಿ ಮಾಡ್ತಿರ್ಬೇಕು. ಮಹಾಪಂಡಿತ ಆಣಿ ವಿರಕ್ತ, ಸಾಕಷ್ಟು ದೊಡ್ಡ ಪಂಡಿತನಾಗಿದ್ರು ಸಹಿತ ಅವ ರೊಕ್ಕಕ್ಕಾಗಿ ಆ ಪಾಂಡಿತ್ಯವನ್ನು ಮಾಡ್ಕೋಬಾರದು, ವಿರಕ್ತನಾಗಿರಬೇಕು. ಮಹಾ ತಪಸ್ವಾಣಿ ಶಾಂತ, ಸಾಕಷ್ಟು ದೊಡ್ಡ ಮಹಾ ತಪಸ್ವಿ ಆಗಿದ್ರು ಸಹಿತ ಅವ ಶಾಂತಿ ಇರಬೇಕು. ನಾ ತಪದ ಅಭಿಮಾನದೊಳಗ ಅನುಷ್ಠಾನ ಅಭಿಮಾನ ಅಂತ ಬರ್ತದ. ಅವೆಲ್ಲ ಏನಪ್ಪಾ ಅಂದ್ರ ಅವು ಇದ್ರಾಗ ಬರ್ತದ. ಅವೆಲ್ಲ ಈ ಅಷ್ಟ ಮತದೊಳಗೆ ಬರ್ತಾವ. ಆಮೇಲೆ ತಪಸ್ವಾಣಿ ಶಾಂತ, ಅತಿಶಯಿಸಿ, ಇವೆಲ್ಲ ಇರ್ಲಾರ್ದಂತ ಗುಣಗಳು. ಪರಮಜ್ಞಾತ ಇದ್ಮೇಲೆ, ಜ್ಞಾನಿ ಆದ್ಮೇಲೆ ಭಕ್ತ ಆಗುದಿಲ್ಲ, ಬರೇ ಆಶೀರ್ವಾದ ಮಾಡ್ಕೊತ ಹೋಗ್ತಾನ. ಆಮೇಲೆ ಇಂಥವ್ರಿಗೆ ಸಿಗ್ತಾರ. ಪಂಡಿತ ಆದ್ಮೇಲೆ ಆ ಪಾಂಡಿತ್ಯವನ್ನು ರೊಕ್ಕಕ್ಕೆ ಮಾರ್ಕೊಡ್ತಾನೆ ಹೋಗ್ತಾನ. ಖರೆ ಅವನಂತಲೇ ಬ್ಯಾಡಪ್ಪ, ವಿರಕ್ತಿ. ಅವ್ರು ನೀವು ಕೊಟ್ಟದ್ದನ್ನು ಸ್ವೀಕಾರ ಮಾಡ್ರಿ, ಖರೆ ಇಷ್ಟೇ ಬೇಕು ಅಂತೇಳಿ ಯಾರ ಜೋಡಿನೂ ನೀವು ಅಪೇಕ್ಷೆ ಮಾಡಬೇಡ್ರಿ ಅಂತಂತಾರ. ಯಾರು ಎಷ್ಟೇ ಕೊಟ್ಟರು ಸಹಿತ ಅದು ಭಗವಂತರ ಪ್ರಸಾದ ಅಂತೇಳಿ ಸ್ವೀಕಾರ ಮಾಡುದು ಏನೂ ತಪ್ಪಲ್ಲ. ಆದ್ರೆ ನಾ ಬಂದು ನಿಮ್ಮಂತಲ್ಲಿ ಬಂದು ಹಿಂಗ್ ಮಾಡಿದ್ರೆ ನನಗೆ ಇಷ್ಟು ಬೇಕು ಅಂತ ಆಗಾವ್ ಕರಾರ ಮಾಡಿದ್ರೆ ಅದು ತಪ್ಪ ಅಂತೇಳಿ ಒಬ್ಬರು ಮಹಾ ದೊಡ್ಡ ಜ್ಞಾನಿಗಳೇ ನನಗೆ ಇದನ್ನ ಹೇಳ್ಯಾರ. ಇರ್ಲಿ. ಇನ್ನ ಮಹಾ ತಪಸ್ವಿ ಆಣಿ ಶಾಂತ, ತಪಸ್ಸರಿ ಮಾಡಿದ್ರೆ ಕೈ ಶಾಂತಿ ಇರಬೇಕು. ಹಿಂದಕ್ಕೊಬ್ಬ ತಪಸ್ವಿ ಇದೆ ಹೇಳಿ ನೋಡಿರ್ಲಿಲ್ಲ, ಗಿಡದ ಮೇಲೆ ಒಂದು ಪಕ್ಷಿ ಇದು ಮಾಡ್ಕೊತಂತ ನೋಡಿದಂತ ಅದು ಸುಟ್ಟು ಹೋತಂತ ಅಂತೇಳಿ ಕೌಶಿಕ ಋಷಿದೇನೋ ಬರ್ತದ ನೋಡ್ರಿ. ಅದು ಅದಕ್ಕೆ ಶಾಂತಿ ಇರಬೇಕು. ಅತಿಶಯಿಸಿ ವಕ್ತ ಅಣಿ ನೈರಾಸತ, ವಕ್ತ ಅಂದ್ರೆ ಏನು? ಪ್ರವಚನಾದಿಗಳನ್ನ ಕೀರ್ತನಾದಿಗಳನ್ನ ಮಾಡ್ತಿರ್ಬೇಕಾರೆ ಅವನ್ ನಿರಾಶನಾಗಿರ್ಬೇಕು. ನನಗೆ ಇಷ್ಟು ಕೊಟ್ರ ನಾನು ಕೀರ್ತನಾಕ್ ಬರ್ತಾನೆ ಹಿಂಗಲ್ಲ. ಅದೇನ್ ಅವ್ರು ಎಷ್ಟೇ ಕೊಡ್ಲಿ ಬಿಡ್ಲಿ, ಕೊಟ್ರು ಸಂತೋಷ, ಬಿಟ್ರು ಸಂತೋಷ. ಆ ಕೊಡೋದ್ರ ಕಡೆ ಲಕ್ಷ್ಯ ಇರಬಾರ್ದು, ಕೇವಲ ಸೇವಾರೂಪದಿಂದ ಮಾಡಬೇಕು. ಅಕಸ್ಮಾತ್ ಏನಾದರೂ ಅವ್ರನ್ನ ಮುಟ್ಸಿದ್ರೆ ನನ್ನ ಗುರುನಾಥ ಪ್ರಸಾದ ರೂಪದಿಂದ ನನಗೆ ಕೊಟ್ಟಾನ ಅಂತೇಳಿ ಅಲ್ಲುಗಳಿಬಾರ್ದು ಅಂತೇಳಿ ನಮಗೆ ದೊಡ್ಡ ಸನ್ಯಾಸಿಗಳು ಒಬ್ಬರು ನನಗೆ ಹೇಳಿದ್ರು. ಅಲ್ಲುಗಳಿಬಾರ್ದ್ರಿ ಶಂಕರಣ್ಣವ್ರ, ಅದನ್ನು ನೀವು ಸ್ವೀಕಾರ ಮಾಡುತ್ತೆ ಬರೀ ಇನ್ಮೇಲೆ ಅಂತ ಹೇಳಿದ್ರು. ಇರ್ಲಿ. ಆಮೇಲೆ ವಕ್ತಾಣಿ ನೈರಾಸತ, ಸರ್ವಜ್ಞಾಣಿ ಸಾದರತ, ಶ್ರೇಷ್ಠಾಣಿ ನಮ್ರತ, ಸರ್ವತ್ರಾಸಿ, ಸರ್ವಜ್ಞ ಎಲ್ಲಾ ತಿಳಿದಾದ್ರೂ ಸಹಿತ ಸಾದರ ಅಂದ್ರ ಆದರ ಪೂರ್ವಕ ಎಲ್ಲರ ಜೊತೆ ಮಾತಾಡ್ತಿರ್ಬೇಕು. ಶ್ರೇಷ್ಠ ಇದ್ರು ಸಹಿತ ಅದ್ರ ಜೊತೆ ನಮ್ರತನ, ಶ್ರೇಷ್ಠ ಇದ್ರಂತ ಅಹಂಕಾರ ಪಡ್ಕೋಬಾರದು, ನಮ್ರನಾಗಿರ್ಬೇಕು ಎಲ್ಲರ ಜೊತೆ ಅಂತ ಹೇಳಿ. ರಾಜಾಣಿ ಧಾರ್ಮಿಕ, ಶೂರಾಣಿ ವಿವೇಕ, ತಾರುಣ್ಯಾಣಿ ನೇಮಕ, ಅತಿಶಯಿಸಿ, ತತ್ವಜ್ಞಾನಿ ಉದಾಸೀನ, ಎಲ್ಲ ತತ್ವಜ್ಞ ಇರ್ತಾನೆ. ಎಲ್ಲಾ ಏನು ಬ್ರಹ್ಮಜ್ಞಾನ ತಿಳ್ಕೊಂಡ್ರು ಸಹಿತ ಅವ ಉದಾಸೀನ ಇರ್ಲಿಲ್ಲ ಅಂದ್ರ ಅದು ಅವನಂತ ಪಕ್ಕ ತಿಳ್ಕೊಂಡಿಲ್ಲ ಅಂದಂಗ. ಬಹುಶ್ರುತ ಆಣಿ ಸಜ್ಜನ, ಮಂತ್ರಿ ಆಣಿ ಸಗುಣ ನೀತಿವಂತ, ಇವೆಲ್ಲ ಏನವಲ್ಲ ಇವು ಸದ್ವಿದ್ಯಾ ಲಕ್ಷಣ ಇದ್ರೆ ಮಾತ್ರ ಅವ ಸದ್ವಿದ್ಯೇಚ ಅಂತ ಅನ್ಸ್ಕೊತಾನ. ಶಿಷ್ಯ ಅಸಾವ ಸದ್ವಿದ್ಯೇಚ, ಶಿಷ್ಯ ಅಸಾವ ಸದ್ಭಾವಾಚ. ಸದ್ಭಾವ ಅಂದ್ರೆ ಎಲ್ಲರಲ್ಲೂ ನನ್ನ ಗುರುನಾಥ ತುಂಬ್ಯಾನ, ಅವನು ರೇಣುತ್ರ ನನ್ನ ಕಾಷ್ಟದಲ್ಲಿ ತುಂಬಿದಂತ ಪರವಸ್ತುನೇ ನನ್ನ ಗುರು ಇದ್ದಾನಂತೇಳಿ ಭಾವ ತುಂಬಿ ಭಕ್ತಿ ಮಾಡೋದೇನದಲ್ಲ ಅದು ಸದ್ಭಾವ. ಶಿಷ್ಯ ಅಸಾವ ಅಂತರೀಚ ಪರಮ ಶುದ್ಧ. ಶಿಷ್ಯ ಹೆಂಗಿರ್ಬೇಕಂದ್ರೆ ಹೊರಗ ನೀ ಬೇಕಾದಷ್ಟು ಶುದ್ಧ ಇದು ಮಾಡಿದ್ರು ಸಹಿತ ಅಗದಿ ಏನಪ್ಪಾ ಶಿಸ್ತಾಗೆ ಗಿಟ್ ಹಚ್ಕೊಂಡು ಅಗದಿ ಏನ್ ಸ್ನಾನ ಏನ ಮಾಡ್ಕೊಂಡು ಅಗದಿ ಏನ್ ದೊಡ್ಡ ಸಂತರ ಗತೆ ಒಂದು ಗುರುವಿನ ಗತೆ ಹಿಂಗ ನೀ ಇದ್ರೂ ಉಪಯೋಗ ಇಲ್ಲ. ನಿನ್ನ ಅಂತರಂಗ ಏನದಲ್ಲ ಅದು ಪರಮ ಶುದ್ಧವಾದ ಅಂತಃಕರಣಿಂದಿರಬೇಕು. ಆಂತರಿಕವಾಗಿ ನೀನು ಪೂರ್ಣ ಪವಿತ್ರವಾದಂತಹ ಒಂದು ಆಂತರಿಕ ಸ್ಥಿತಿನಿಂದ ಆಗಿರಬೇಕು ಅಂತಾರ. ಮುಂದ ಶಿಷ್ಯನ ಸಾವ ಅವಿವೇಕಿ, ಶಿಷ್ಯ ಅವಿವೇಕಿ ಆಗಿರಬಾರ್ದು, ಸರಾಸರಿ ವಿಚಾರ ಮಾಡುವಂತಾಗಿರ್ಬೇಕು. ಶಿಷ್ಯ ಅವಿವೇಕತನ ಪ್ರಾಪ್ತ ಆಗಿಬಿಡ್ತದ ಮನುಷ್ಯಾಗಿ ಅವಾಲಿ. ಆ ಅವಿವೇಕತನ ಬರ್ಲಾರ್ದಂಗ ಏನಪ್ಪಾ ಅಂದ್ರ ಅವಿವೇಕಿ ಇರಬಾರ್ದು ಶಿಷ್ಯ. ಸಾರಾಸಾರ ವಿವೇಕಿ ಅಂದ್ರೆ ಏನು? ಸಾರಾಸಾರ ವಿಚಾರ ಎಲ್ಲಾನು
ಯಾವುದು ಸಾರ ಯಾವ್ದು ಅಸಾರ, ಯಾವುದಕ್ಕೆ ಮಹತ್ವ ಕೊಡಬೇಕು ಯಾವುದಕ್ಕೆ ಮಹತ್ವ ಕೊಡಬಾರ್ದು, ಶಾಶ್ವತದ ಕಡೆ ಪ್ರೇಮ ಅಶಾಶ್ವತದ ಕಡೆ ನಿರಾಶ, ಇವೆಲ್ಲ ವಿವೇಕ ತನ್ನದ ಕೆಲಸ. ಇದನ್ನ ಮಾಡ್ಕೊತ ಇದ್ರೆ ಮಾತ್ರ ಅವ ವಿವೇಕಿ ಇರ್ಲಿಕ್ಕಂದ್ರೆ ಅವಿವೇಕಿ. ಶಿಷ್ಯನ ಸಾವ ಗರ್ಭಸುಖಿ. ಶಿಷ್ಯ ಹೆಂಗಿರ್ಬೇಕಂದ್ರೆ ಗರ್ಭಸುಖಿ ಅಂದ್ರೆ ಅಗರ್ಭ ಶ್ರೀಮಂತ ಅಂದ್ರೆ ಹುಟ್ಟ ಶ್ರೀಮಂತ ಶಿಷ್ಯ ಇದ್ದ ಅಂತ ತಿಳ್ಕೊರಿ ನೀವು. ಅವಾಗ ಈ ಸಾಧನದ ತ್ರಾಸಾಗಿ ತಗೊಳಿಕೆ ಆಗುದಿಲ್ಲ. ಅದಕ್ಕೆ ಹೆಂಗಿರ್ಬೇಕು, ಶ್ರೀಮಂತಿಕೆ ಬಂದಿದ್ರು ಸಹಿತ ಬಡತನದ ಒಂದು ಇದು ಅನುಭವ ಅವಾಗ ಇರಬೇಕು. ಆಮೇಲೆ ಶ್ರೀಮಂತಿಗೆ ಬಂದಿದ್ರೆ ಮಾತ್ರ ಅವನಂತಲ್ಲಿ ಇದು ಆಗ್ಲಿಕ್ಕೆ ಸಾಧ್ಯದ. ಅದಕ್ಕೆ ಸಮರ್ಥರ ಒಂದು ಅಭಿಪ್ರಾಯ ಏನು, ಈಗ ಹೆಂಗ ಸಿದ್ಧಾರ್ಥ ಗೌತಮ್ ಬುದ್ಧ ಸಿದ್ಧಾರ್ಥ ಇದ್ದಾಗ ಅವ ಎಷ್ಟು ಸುಖ ಇತ್ತು. ಯಾವಾಗ ಒಮ್ಮೆ ಮಂತ್ರಿ ಜೊತೆ ಹೊರಗೆ ಅಡ್ಡಾಡಿದಾಗ ರೋಗಿಗಳು ವಯಸ್ಸಾದವ್ರನ್ನ ಶವ ಇವನ್ನೆಲ್ಲ ನೋಡಿದಾಗ ಅವಾಗ ಅನಿಸ್ತು ಹಿಂಗ ನಾನು ಆಗ್ತೇನೆ ಅಂದ್ಕೊಳ್ಳ. ಆವಾಗ ಅವಾಗ ಜ್ಞಾನೋದಯ ಆತನ. ಹಂಗ ಇವೆಲ್ಲ ಆಗ್ಬೇಕು. ಶಿಷ್ಯ ಸಾವ ಸಂಸಾರ ದುಃಖಿ ಸಂತಪ್ತ ದೇಹಿ. ಸಂಸಾರ ದುಃಖದೊಳಗ ಬೆಂದಿರ್ಬೇಕು ಅಂತಾರ ಅವ್ರ ಶಿಷ್ಯ. ಸಂಸಾರದಾಗ ಎಲ್ಲಾ ರೀತಿ ಸುಖ ಇತ್ತಂದ್ರ ಭಗವಂತನ ಕಡೆ ಹೆಂಗ್ ಒಲವು ಬರ್ತದ ಅಂತಾರ. ಅದಕ್ಕ ಸಂಸಾರಾಸಿ ತ್ರಾಸೆ ಮನ ಕಾಹಿ ಕರಾವೆ ಭಜನ ಐಸೆ ಮನಿ ಉಠೆ ಜ್ಞಾನ ತೋ ಸತ್ತು ಗುಣ. ಸಂಸಾರ ಸಂಬಂಧ ಮನಸ್ಸು ತ್ರಾಸಗೊಳ್ತಿರ್ಬೇಕು ಅಂತಾರವ್ರು. ನಾವೆಲ್ಲ ಹೆಂಗಿರ್ಬೇಕಂದ್ರೆ ಕುಬಿಲ ಸಂಸಾರ ಮಾಡುದು ಕುಬಿಲ ಭಕ್ತಿ ಮಾಡ್ತೀವಿ ಅಂದ್ರ ಎರಡು ಸುಮ್ನೆ ಕುಬಿ ಆಗ್ತೇವೆ ಹೊರತಾಗಿ ಅದು ಸಾಧಿಸೋದಿಲ್ಲ ಇದು ಸಾಧಿಸೋದಿಲ್ಲ. ಇರ್ಲಿಲ್ಲ. ಇನ್ನ ಜೋ ಸಂಸಾರ ದುಃಖೆ ದುಃಖವಲಾ ಜೋ ತ್ರಿವಿಧ ತಾಪೆ ಪೋಳಲಾ ತೋಚಿ ಅಧಿಕಾರಿ ಜಾಲ ಪರಮಾರ್ಥ ವಿಷಿ ಶ್ರೀರಾಮ್. ಯಾರು ಸಂಸಾರ ದುಃಖದೊಳಗ ಬೆಂದಾರ, ಆಮೇಲೆ ಯಾರು ತ್ರಿವಿಧ ತಾಪದೊಳಗ ಹುರುಪುಳಿಸ್ಯಾರ. ತ್ರಿವಿಧ ಅಂದ್ರ ಆದಿ ಭೌತಿಕ, ಆಧ್ಯಾತ್ಮಿಕ, ಆಮೇಲೆ ಆದಿ ದೈವಿಕ. ಆದ್ರೆ ಮಾನಸಿಕವಾಗಿ ಶಾರೀರಿಕವಾಗಿ ಯಾರು ಎಲ್ಲಾ ದುಃಖವನ್ನ ಅನುಭವಿಸ್ಯಾರ, ಅದ್ರಾಗ ಬೆಂದಾರ, ನೀನೇ ಗತಿಪ್ಪ ತಂದೆ, ನನಗ ನಿನ್ನ ಹೊರತ ಯಾರ ಗತಿ ಇದ್ದಾರಂತ ಯಾವಾಗ ತನ್ನ ಗುರುವಿಗಾಗಿ ಹಂಬಲಿಸ್ಲಿಕ್ಕತ್ತಾನ ದುಃಖದಿಂದ ಬೆಂದ ಅವಂತಾರ ತ್ರಿವಿಧ ತಾಪೆ ಪಳ ತೋಚಿ ಅಧಿಕಾರಿ ಜಾಲ ಪರಮಾರ್ಥ. ಹಿಂಗೆಲ್ಲ ಸಂಸಾರದಾಗ ಬೆಂದಂತ ಶಾರೀರಿಕವಾಗಿ ಮಾನಸಿಕವಾಗಿ ಎಲ್ಲದರಿಂದ ಬೆಂದಂತ ಮನುಷ್ಯ ಏನಿದಲ್ಲ ಅವಾಗ ಮಾತ್ರ ಗುರುನಾಥನ ಮೇಲೆ ತನ್ನ ಸದ್ಗುರು ಮೇಲೆ ಪರಮಾರ್ಥದ ಮೇಲೆ ಶ್ರದ್ಧಾ ಹುಡ್ತದ. ಗುರುನಾಥ ನೀನೇ ನಮ್ಮದು ಇದರಿಂದ ಪಾರ ಮಾಡ್ಬೇಕಪ್ಪ, ಈ ಭವಸಾಗ ಇನ್ನೊಮ್ಮೆ ಹುಟ್ಲಾರ್ದಂಗ ಅಂತ ಒಂದು ಮುಕ್ತಿ ಸುಖವನ್ನು ಕೊಟ್ಟು ನಮ್ಮನ್ನ ಈ ಭವಸಾಗರಿಂದ ಪಾರ ಮಾಡು ಅಂತೇಳಿ ಅಖಂಡ ಶ್ರದ್ಧಾದಿಂದ ಸದ್ಗುರುಗಳಿಗೆ ಶರಣ ಹೋಗ್ತಾನ. ಅದಕ್ಕೆ ಅವ್ರಂತಾರ ಜೋ ಸಂಸಾರ ದುಃಖೆ ದುಃಖವಲ್ಲ ಜೋ ತ್ರಿವಿಧ ತಾಪೆ ಪೋಳಲ್ಲ ತೋಚಿ ಅಧಿಕಾರಿ. ಅವ ಪರಮಾರ್ಥಕ್ಕೆ ಅಧಿಕಾರಿ ಆಗ್ತಾನ ಸಮರ್ಥರ ಅಂತಾರ. ಮುಂದಂತಾರ ಅವರು ಬಹು ದುಃಖ ಭೋಗಿಲೆ ಜೇಣೆ ತಯಾಸಿಚ ಪರಮಾರ್ಥ. ಯಾರು ಬಹಳಷ್ಟು ದುಃಖವನ್ನು ಭೋಗಿಸ್ಯಾರಲ್ಲ ಅವ್ರಿಗೆ ಮಾತ್ರ ಪರಮಾರ್ಥ ಏನಾಗ್ತದ ಅವಗತ ಆಗ್ತದ, ಪರಮಾರ್ಥ ಅವರಿಗೆ ಇದು ಆಗ್ತದ. ಸಂಸಾರ ದುಃಖ ಆಚೆನೆ ಗುಣೆ ವೈರಾಗ್ಯ ಉಪಜಯ. ಹಂಗ ದುಃಖ ಭೋಗಿಸಿದವ್ರ ನಂತಲ್ಲಿ ಮಾತ್ರ ವೈರಾಗ್ಯ ನಿರ್ಮಾಣ ಆಗ್ತದೆ. ಇಲ್ಲಿಕಂದ್ರೆ ವೈರಾಗ್ಯ ಬರುದಿಲ್ಲ. ವೈರಾಗ್ಯ ಪರತೆ ಭಾಗ್ಯ ನಾಯಿ ಅಂತಾರ. ಪರಮಾರ್ಥ ಮಾಡಿದ್ರು ಸಹಿತ ನಮ್ಮಲ್ಲಿ ವೈರಾಗ್ಯನೇ ಬರ್ಲಿಲ್ಲ ಅಂದ್ರ ನಮಗ್ ಪರಮಾರ್ಥ ಹೆಂಗ್ ಸಾಧಿಸ್ತದ? ಯಾವ್ದಾರ ಬ್ಯಾಡ್ ಅನ್ಸ್ಬೇಕಲ್ಲ, ಇದು ಎಲ್ಲ ಸುಳ್ಳ ಅಂತೇಳಿ ಅನ್ಸಿದಾಗೆ ಸದ್ಗುರುವಿನ ಭಕ್ತಿ ನಮ್ಮಿಂದ ಗಡಿಸ್ತಿರ್ತದ. ಇದು ಖರೆ ಇದು ಬೇಕು ಅದು ಬೇಕು ಅಂದ್ರ ಆ ಕಡೆ ಏನೋ ಅಂತಾರಲ್ಲ ಅಕ್ಷರ ಇದು ಮನಿನೂ ಕಾಣ್ಲಿಲ್ಲ ಹಾಳನ್ನು ಕಾಣ್ಲಿಲ್ಲ ಹಂಗ ಆಗ್ಬಿಡ್ತ ಅಂತಾರ. ಅದಕ್ಕ ಬಹುದುಃಖ ಭೋಗಿಲೆ ಜೇಣೆ ತಯಾಸೀಚ ಪರಮಾರ್ಥ ಬಾಣೆ ಸಂಸಾರ ದುಃಖಾಚೇನೆ ಗುಣೆ ವೈರಾಗ್ಯ ಉಪಜಯ. ಆವಾಗ ವೈರಾಗ್ಯ ನಿರ್ಮಾಣ ಆಗ್ತದೆ. ಜಯ ಸಂಸಾರಾಚ ತ್ರಾಸ. ಯಾರಿಗೆ ಸಂಸಾರ ತ್ರಾಸ ಬಹಳ ಆಗ್ಯದ ತಯಾಸೀಚ ಉಪಜಯ ವಿಶ್ವಾಸ. ಅವರಿಗೆ ಮಾತ್ರ ಸದ್ಗುರುವಿನ ಮೇಲೆ ವಿಶ್ವಾಸ ಹುಡ್ತದ. ವಿಶ್ವಾಸ ಬಡೆ ದೃಢಕಾಸ ಧರಿಲಿ ಸದ್ಗುರುಜಿ. ಆ ವಿಶ್ವಾಸದಿಂದ ಮಾತ್ರ ಸದ್ಗುರುವಿನ ಮೇಲೆ ಅಖಂಡ ಶ್ರದ್ಧಾ ನಿರ್ಮಾಣ ಆಗ್ತದ ಅನ್ನುವಂತ ಮಾತು ಹೇಳ್ತಾರ. ಇದೆಲ್ಲ ಸಸ್ಯಶ್ರೀ ಇವನ್ನೆಲ್ಲ ಪಾರಾಗಿ ಬಂದಿರಬೇಕು ಅನ್ನುವಂಥ ಸಮರ್ಥರ ಇದು ಅಭಿಪ್ರಾಯ. ಅವಿಶ್ವಾಸೆ ಕಾಸ ಸೋಡಿಲಿ ಐಸಿ ಬಹುತೇಕ ಭುವಿ ಬುಡಾಲಿ ನಾನಾ ಜಳಚರಿ ತೋಡಿಲಿ ಮಧ್ಯೆ ಸುಖ ದುಃಖೆ. ಅವಿಶ್ವಾಸೆ ಕಾಸು ಸೋಡ್ಲಿ. ಉಪದೇಶ ತಗೊಂಡಿರ್ತಾರ ಗುರುವಿನ ಮೇಲೆ
ವಿಶ್ವಾಸ ಏನೋ ಒಂದ್ ಸಂದರ್ಭ, ಏನೋ ಒಂದ್ ಪರಿಸ್ಥಿತಿ ನೋಡಿ, ಏನೋ ಒಂದು ಉದ್ದೇಶ ಇವ್ರು ಬೇರೆ ಇಟ್ಕೊಂಡಿರ್ತಾರ. ಗುರುವಿನ ಮಾಡ್ಕೊಂಡ ಮೇಲೆ ಎಲ್ಲ ಸುಖಾನ ಸಿಗ್ಬೇಕಂತೇಳಿ ತಾವ್ ಅಂದಂಗೆ ಆಗ್ಬೇಕಂತ ಹಂಗ ಆಗುದಿಲ್ಲ, ಪ್ರಾರಬ್ಧ ಅನುಸಾರವಾಗಿ ಆಗ್ತಿರ್ತಾರ ಅಂತೇಳಿ ಏನ್ ಗುರುವಿನಿಂದ ಉಪದೇಶ ತಗೊಂಡೆ ನಮ್ ಗುರುಗಳು ನಮಗೇನೋ ಮಾಡ್ಲಿಲ್ಲ ಅಂತೇಳಿ ಗುರುವಿನ ಮೇಲೆ ವಿಶ್ವಾಸ ಕಳ್ಕೊಂಡ ಅವನ ಪರಿಸ್ಥಿತಿ ಹಂಗೆ ಅಂತ ಐಸಿ ಬಹುತೇಕ ಈ ಬಹುಸಾಗರದೊಳಗೆ ಮುಣಿಗೆ ಹೋಗ್ತಾರ ಅಂತ ಸಮರ್ಥರಂತಾರ. ಒಮ್ಮೆ ಏನು ಶ್ರದ್ಧಾ ಇಟ್ಟಿಲ್ಲ ಮುಗಿತಾವ್ ಎಲ್ಲ ಸುಖ ದುಃಖಾದಿಗಳಿಗೆ ಮತ್ತು ಸದ್ಗುರುಗಳಂದ ಇದಕ್ಕ ಏನು ಸಂಬಂಧ ಇಲ್ಲ ಅಂತಾರ. ಅದು ಪ್ರಾರಬ್ಧ ನೀ ಹಿಂದ್ ಮಾಡಿ ಈಗ ಬೋಸ್ಲಿಕ್ಕತ್ತಿ, ಅದು ಗುರುನಾಥಿ ಏನ್ ಮಾಡ್ಬೇಕು, ಗುರುನಾಥ್ರಿ ಅಂತ ನಾ ಏನ್ ಮಾಡ್ಲಿ ಅಂತಾನು. ಹಿಂದಿನ ಜನ್ಮದೊಳಗ ಮನಸ್ಸಿಗೆ ಬಂದಾಗ ನಡೆದಿ ಈಗ ಭೋಗಿಸ್ಲಿಕ್ಕತ್ತಿ, ಅದ್ರಾಗ ನಾ ಬಿಡಿಸ್ಲಿ ಅಂತಾರ. ಇವ್ ಹಂಗಿಲ್ಲ, ಇವ್ ಗುರುನಾಥನ್ ಮಾಡ್ಕೊಂಡದ್ದೇ ಹಿಂಗೇನ್ರಿ ಅವ್ರು ಆಗ್ಬೇಕು, ನಮ್ದು ಎಲ್ಲರ ಗತಿ ಆಗ್ಬೇಕು, ನಾನು ಶ್ರೀಮಂತ ಆಗ್ಬೇಕು, ನಂದ್ಯಾಕೆ ಹಿಂಗಾಗ್ಯದ, ನಾನು ಉಪದೇಶ ತಗೊಂಡಿರ್ಕರೆ ನನ್ನ ಪರಿಸ್ಥಿತಿ ಯಾಕೆ ಹಿಂಗ ಅಂತೇಳಿ ಅಕಸ್ಮಾತ್ ಸದ್ಗುರುಗಳ ಮೇಲೆ ಅವಿಶ್ವಾಸ ಆಗಿ ಅವ್ರ ಮೇಲೆ ಶ್ರದ್ಧಾ ಕಳ್ಕೊಂಡ ಮತ್ ಬೇರೆ ಬೇರೆ ದೇವರುಗಳು ಬೆನ್ನ ಹತ್ತಿದಂದ್ರ ಅವ್ ಮುಣಿಗೆತಾನ. ನಾನಾ ಜಳಚರಿ ಸೋಡಿಲಿ ಮಧೇಚಿ ಸುಖದುಕ್ಕೆ. ಅವ ಸಾಕಷ್ಟು ಏನಪ್ಪಾ ಅಂದ್ರೆ ಸಂಸಾರದ ಇರು ತನಕನು ದುಃಖ ಅನುಭವಿಸಿ ಮುಂದ ಸದ್ಗತಿಯನ್ನು ಹೊಂದಲಾರದ ಅವ ಹಂಗೆ ಏನಪ್ಪಾ ಅಂದ್ರ ಗುರುವಿನನ್ನು ಮಾಡ್ಕೊಂಡ್ರು ಸಹಿತ ಅಧೋಗತಿ ಹೋಗ್ತಾನ ಅಂತೇಳಿ ಸಮರ್ಥನಂತ. ಯಾ ಕಾರಣೇ ದೃಢ ವಿಶ್ವಾಸ, ಅದಕ್ಕ ಸದ್ಗುರುವಿನ ಮೇಲೆ ದೃಢವಾದ ವಿಶ್ವಾಸ ಇರ್ಬೇಕು. ತೋಚಿ ಜಾಣ ಅವ ಸಶಿಷ್ಯ, ದೃಢ ವಿಶ್ವಾಸ ಇಟ್ಟವ ಮಾತ್ರ ಅವೊಬ್ಬ ಸಶಿಷ್ಯ ಅಂತ ತಿಳ್ಕೊರಿಪ್ಪ. ಮೋಕ್ಷಾಧಿಕಾರಿ ವಿಶೇಷ ಅಗ್ರಗಣ್ಯ, ಅವೊಬ್ಬವ ಮೋಕ್ಷಕ್ಕೆ ಅಧಿಕಾರಿ ಅಂತ. ಅದಕ್ಕ ಸದ್ಗುರುವಿನ ಮೇಲೆ ದೃಢವಾದ ವಿಶ್ವಾಸ ಬೇಕು. ನೀ ಏನರೇ ಮಾಡಪ್ಪ, ನಿನ್ನ ಪಾಲಿಗೆ ಬಿದ್ದು ಬಿಟ್ಟನ್ನ, ನನಗೇನು ಅದು ಸಂಬಂಧ ಇಲ್ಲ, ಅದು ಸುಖ ದುಃಖಾದಿಗಳು ಏನೇ ಇದ್ರು ಸಹಿತ ನಿನಗ್ ಸಂಬಂಧಿಸಿದ್ದು. ನಿನ್ನ ಏನಪ್ಪಾ ಅಂದ್ರ ಕೇವಲ ನಿನ್ನ ಭಕ್ತಿ, ನಾವು ಯಾವಾಗಲೂ ನಿನ್ನ ಭಕ್ತಿಯೊಳಗೆ ಇರ್ಬೇಕು ಅನ್ನುವಂಥದ್ದು ಒಂದು ಕೃಪಾ ನನಗೆ ಮಾಡು ಅಂತೇಳಿ ಯಾರು ಬೇಡ್ತಿರ್ತಾರಲ್ಲ ಅಂತ ದೃಢವಾದ ವಿಶ್ವಾಸ ಇಟ್ಟಂತವ ಅವ ಸಶಿಷ್ಯ ಅನ್ಸ್ಕೊತಾನ. ಮೋಕ್ಷಾಧಿಕಾರಿ ವಿಶೇಷ ಅಗ್ರ, ಮೋಕ್ಷದ ಅಧಿಕಾರಿ ಅವ, ಮೋಕ್ಷ ಪಡ್ಕೊಳ್ಳಿಕ್ಕೆ ಅಗ್ರಗಣ್ಯ ಅಂದ್ರೆ ಶ್ರೇಷ್ಠ 1 ನಂಬರ್ ಅವ ಅಂತಾವ, ಹಂಗಿರ್ಬೇಕು. ಜೋ ಸದ್ಗುರು ವಚನೆ ನಿವಾಲ, ಯಾರು ಸದ್ಗುರುವಿನ ಒಂದು ಬೋಧದಿಂದ ಮನಸ್ಸಿಗೆ ಶಾಂತ ಮಾಡ್ಕೊಂಡ್ ಬಿಟ್ಟಾರ, ಆ ಬೋಧನೆ ಸರ್ವಸ್ವ ಅಂತೇಳಿ ಆನಂದಿಂದ ಅದನ್ನ ಪಾಲಿಸ್ಲಿಕ್ಕತ್ತಾರ. ತೋ ಸಾಯುಜ್ಯತೆ ಚ ಅಖಿಲ, ಅವ್ ಸಾಯುಜ್ಯ ಮುಕ್ತಿನೇ ಸಿಗ್ತದ ಅಂತಾರ. ಸಂಸಾರ ಪಾಂಗಿಲ ನ ವಚೇಕದ, ಅವ ಸಂಸಾರದಾಗ ಎಂದು ಇದ್ರು ಸಹಿತ ಅವ ಸಂಸಾರದಾಗ ಸಿಗುದಿಲ್ಲ ಅಂತ ಹೇಳ್ತಾರ. ಮುಂದ 40ನೇ ಓಯ್ಯೊಳಗ ಅಂತಾರ ಅವ್ರು ಇನ್ನೊಂದು ಈ ಮಾತು ಹೇಳ್ತಾರ. ಸದ್ಗುರು ಹೂನ ದೇವ ಮೋಠ ಜಯಾಸವಾಟೆ ತೋ ಕರಂಟ, ಸುಟಲ ವೈಭವಾಚ ಫಾಂಟ ಸಾಮರ್ಥ್ಯ ಪಿಶಿ. ಸದ್ಗುರುವಿನಕ್ಕಿಂತ ದೇವ ದೊಡ್ಡವ ಅಂತೇಳಿ ಯಾರಿಗ ಅನಿಸ್ತದ, ಅವ ತನ್ನ ಏನಂದ್ರ ಈ ಮುಕ್ತಿಯ ವೈಭವನ್ನ, ಮುಕ್ತಿ ಸುಖವನ್ನ, ಬ್ರಹ್ಮ ಸುಖವನ್ನ ಅನುಭವಿಸುವುದನ್ನ ವಂಚಿತ ಆಗಿಬಿಡ್ತಾನಂತ. ಯಾಕಂದ್ರ ದೇವ ಮತ್ತು ಸದ್ಗುರುಗಳ ಇವ್ರಿಬ್ರೊಳಗ ಬಹಳಷ್ಟು ಅಂತರದ ಅಂತಾರ. ಅವ್ರ ಅಂತಾರ ಸಮರ್ಥರು ಒಂದ್ ಕಡೆ, ಸಕಲ ಸೃಷ್ಟಿ ಚೇ ಚಾಳಕ ಹರಿಹರ ಬ್ರಹ್ಮಾದಿಕ ತೇಹಿ ಸದ್ಗುರು ಪದಿ ರಂಕ ಮಹತ್ವಾನ ಚಡತಿ ಅಂತ ನೋಡ್ರಿ. ಸೃಷ್ಟಿ ಚಾಲನಾ ಮಾಡುವಂತ ಹರಿಹರ ಬ್ರಹ್ಮಾದಿಗಳು ಮೊದಲು ಮಾಡಿಕೊಂಡ ಸದ್ಗುರುವಿನ ಪದವಿ ಎದುರಿಗೆ ರಂಕನ ಪದವಿಯೊಳಗಿದ್ದಾರೆ. ಅಂದ್ರೆ ಏನು, ಸೇವಕನ ಪದವಿಯೊಳಗಿದ್ದಾರೆ. ಸದ್ಗುರು ಆರ್ಡರ್ ಮಾಡಿದಂಗ ಅವರು ಈ ಸೃಷ್ಟಿ ಚಾಲನಾ ಮಾಡೋದಾಗ್ಲಿ, ಇದನ್ನ ಉತ್ಪತ್ತಿ ಮಾಡೋದಾಗ್ಲಿ, ಸಂಹಾರ ಮಾಡೋದಾಗ್ಲಿ ಅವನ ಒಂದು ಆದೇಶ ಪ್ರಕಾರ ಮಾಡ್ಲಿಕ್ಕತ್ತಾರ. ಅಂದ್ರೆ ನೀನು ಸದ್ಗುರು ಎಂತ ದೊಡ್ಡವ, ಮತ್ತ ನೀನು ಅವಾಗ ದೇವರಿಗೆ ನೀವು ಒಂದೇ ಅಂತ ತಿಳ್ಕೊಂಡೆ ಅಂದ್ರೆ ಅಲ್ಲ, ಸಕಲ ದೇವಾಂಚೆ ದೈವತ ಸದ್ಗುರುನಾಥ ಏಕಲ. ತುಕಾರಾಮ್ ಮಹಾರಾಜರಂದ್ರು ಎಲ್ಲಾ ದೇವರ ದೇವ ಏನಿದ್ದಲ್ಲ ಅವನಿನ್ನ ಸದ್ಗುರುನಾಥ ಇದ್ದಾನ. ಅದಕ್ಕ ಸದ್ಗುರು ಹೋನ ದೇವ ಮೋಟ, ನನ್ನ ಗುರುನಾಥನಕ್ಕಿಂತ ದೇವ್ರ ದೊಡ್ಡವ ಅಂತೇಳಿ ಗುರುನಾಥನ ಒಂದು ಉಪಾಸನೆಗಳನ್ನ ತಿರಸ್ಕಾರ ಮಾಡಿ, ಅಥವಾ ತಿರಸ್ಕಾರ ಅನ್ನೋದಕ್ಕಿಂತ ಅದ್ರ ಬಗ್ಗೆ ಅಲಸ್ತನ ಮಾಡಿ ದೇವ್ರ ಬಗ್ಗೆನೇ ಹೆಚ್ಚು ನೀ ಮನೆಯೊಳಗೆ ಮಾಡ್ಲಿಕ್ಕತ್ತಿದ್ದಿ ಅಂದ್ರ ಜಯಾಸವಾಟೆ ತೋ ಕರಂಟ. ಹಂಗದ ಒಬ್ಬ ಕರಂಟ ಅಂತ ಒಬ್ಬ ಅರ್ಥ ಮಾಡ್ಕೊಳ್ಳಾರ್ದ ಪರಮಾರ್ಥ ಮಾಡ್ಲಿಕ್ಕತ್ತಾನ ಅಂತ. ಸುಟಲ ವೈಭವಾಚ ಫಾಂಟ ಸಾಮರ್ಥ್ಯ ಪಿಸಿ, ಅವ ಯಾವ ಒಂದು ಮುಕ್ತಿಯ ಒಂದು ಸುಖವನ್ನ, ಆ ಒಂದು ಮಹಾ ಏನಪ್ಪಾ ಅಂದ್ರೆ ಸಾಯುಜ್ಯದ ಒಂದು ವೈಭವವನ್ನ ಏನ್ ಪಡ್ಕೋಬೇಕಾಗಿತ್ತಲ್ಲ, ಅದರಿಂದ ಅವ ಏನಪ್ಪಾ ಅಂದ್ರ ವಂಚಿತ ಆಗ್ತಾನ ಅಂತ ಹೇಳಿ ಶಿಷ್ಯರ ಲಕ್ಷಣಗಳು ಎಷ್ಟು ಅದ್ಭುತವ ನೋಡ್ರಿ. ಎಷ್ಟೊಂದು
ನಾವೆಲ್ಲರೂ ಶಿಷ್ಯರಾಗ್ಯಾವ ಖರೆ, ಶಿಷ್ಯರಾಗೋದ್ರಿಂದ ಏನಾಗುದಿಲ್ಲ, ಸಶಿಷ್ಯರಾಗಬೇಕಾದ್ರೆ ಇಷ್ಟು ಒಂದೊಂದೊಂದೊಂದು ಓವಿಗಳು ಏನ್ ಸಮರ್ಥರು ಹೇಳ್ಯಾರ ಇವೆಲ್ಲನೂ ನಾವು ಅಳವಡಿಸ್ಕೊಂಡ್ರೆ ಮಾತ್ರ ನಾವು ಸಶಿಷ್ಯರಾಗ್ತೇವೆ. ಸಶಿಷ್ಯರಾದ್ರೆ ಮಾತ್ರ ನಮಗ ಬ್ರಹ್ಮಾನಂದದ ಅನುಭೂತಿ ಆಗ್ತದ, ನಮ್ಮ ಸ್ವರೂಪ ಸಾಕ್ಷಾತ್ಕಾರ ಆಗ್ತದ. ನನ್ನ ಸದ್ಗುರುನಾಥ ಇವ ಮನುಷ್ಯ ಅಲ್ಲ, ಮಹಾಸ್ವಾಮಿ ಇವ ಮನುಷ್ಯ ಅಲ್ಲ, ಶೇಷಾಚಲ ಸದ್ಗುರುವರು ಮನುಷ್ಯರಲ್ಲ, ಸಾಕ್ಷಾತ್ ಪರಬ್ರಹ್ಮ ಸ್ವರೂಪರು, ದೇವರು ಇವರು ಅಂತೇಳಿ ವಿಶ್ವಾಸ ಹುಟ್ಟೆ ಅಂಥ ಒಂದು ಸದ್ಗುರುವಿನ ಭಕ್ತಿಯೊಳಗ ಸದಾ ಕಾಲ ಕಳೆಯುವಂತಹ ಒಂದು ಅನನ್ಯ ಭಾವದಿಂದ ಅವ ಏನಪ್ಪಾ ಶರಣಾಗತನಾದಂತ ಶಿಷ್ಯ ಏನಿತ್ತಲ್ಲ ಅವ ಸಶಿಷ್ಯ. ಅಂಥ ಸಶಿಷ್ಯನ ಒಂದು ಸ್ಥಿತಿ ನಮಗ ನಿಮಗ ಎಲ್ಲರಿಗೂ ಪ್ರಾಪ್ತ ಆಗ್ಲಿ. ಆ ಕೃಪಾ ಮಹಾಸ್ವಾಮಿ ಚಿದಂಬರರಾಗ್ಲಿ, ಆಮೇಲೆ ಶೇಷಾಚಲ ಸದ್ಗುರುವರ್ಯಾಗ್ಲಿ, ಸಮರ್ಥ ಸದ್ಗುರು ರಂಗರಾವ್ ಮಹಾರಾಜರಾಗ್ಲಿ, ಸಮರ್ಥ ರಾಮದಾಸ್ ಇವರೆಲ್ಲರೂ ರಾಮದಾಸ್ ಮಹಾರಾಜರಾಗ್ಲಿ, ಇವರೆಲ್ಲರ ಕೃಪಾ ನಮ್ಮ ಮೇಲೆ ನಿಮ್ಮ ಮೇಲೆ ಇರ್ಲಿ ಅಂತ ಹೇಳ್ಕೊತ ಇವತ್ತಿನ ಸೇವೆಗೆ ನಾನು ವಿರಾಮ ಕೊಡ್ತೀನಿ. आकल्पायुष्यवावे तयाकुळा माझ्या सकळा हरीच्या दासा कल्पनेची बाधा हो कोण काळी ही संत मंडळी सुखी असो अहंकाराच्या वारा न लागो रासा माझा विष्णुदासा भाविकासी नामा म्हणेतया असावे कल्याण जामुक निदान पांडुरंग पुंडलिक वरदार विठ्ठल पार्वती पतेश्वर महादेव राजाधिराज सद्गुरुनाथ महाराज की जय. श्री गुरुदेव दत्त. चिदंबर नमस्तेस्तु चिंतितार्थ प्रदायिने औदुंबर सदावास चिदंबर नमोस्तुते. अगडिया आनंदवन ग्रह निवासी भक्ताभिमानी राजाधिराज श्री सद्गुरु शेषाचल गुरु महाराज की जय. श्री सद्गुरु नारायण भगवान महाराज की जय. सकल साधु संत महाराज की जय. जय जय रघुवीर समर्थ. जय श्री राम. ಈ ದಿನದ ಶ್ರೀ ಶೇಷಾಚಲ ಸತ್ಸಂಗ ಕಾರ್ಯಕ್ರಮದಲ್ಲಿ ದಾಸಬೋಧ ದಶಕ 5 ಸಮಾಸ 3 ಸತ್ಶಿಷ್ಯ ಲಕ್ಷಣ ಭಾಗ 4 ಉಪನ್ಯಾಸವನ್ನ ಶ್ರೀಯುತ ಶಂಕರರಾವ್ ಅನಂತಪುರ ಶ್ರೀ ಕ್ಷೇತ್ರ ಕುಪ್ಪಗಡ್ಡಿಯವರು ನಮಗೆ ದಯಪಾಲಿಸಿದ್ದಾರೆ. ಗುರುಗಳ ಹತ್ತಿರತಕ್ಕಂಥ ಶಿಷ್ಯರಲ್ಲಿ ಸಾಕಷ್ಟು ಶಿಷ್ಯರನ್ನ ಕಾಣ್ತೇವೆ. ಸೊ ಆ ರೀತಿ ಶಿಷ್ಯಂದ್ರಲ್ಲಿ ಅತ್ಯಂತ ಸಚ್ಚಿಷ್ಯ ಭಾವನೆಯನ್ನ ಹೊಂದಿರತಕ್ಕಂಥ ಶಿಷ್ಯಂದು ಕೇವಲ ವಿರಳ ಅಂತಕ್ಕಂಥ ಭಾವನೆ ಇತ್ತೀಚೆಗೆ ಕಂಡು ಬರ್ತಾ ಇದೆ. ಅದಕ್ಕೋಸ್ಕರಾಗಿನ ಗುರು ಶಿಷ್ಯರ ಸಂಬಂಧವನ್ನ ನಾವೆಲ್ಲ ನೋಡಿದಾಗ ರಾಮಕೃಷ್ಣ ಪರಮಹಂಸರು ಮತ್ತು ಸ್ವಾಮಿ ವಿವೇಕಾನಂದರಂತಹ ಗುರು ಶಿಷ್ಯರ ಸಂಬಂಧವನ್ನು ಕೂಡ ಅನೇಕ ಪುಸ್ತಕಗಳಲ್ಲಿ ನೋಡಿದಾಗ ಅದೊಂದು ರೀತಿಯ ಸ್ತುತ್ಯಾರ್ಹವಂತ ಮತ್ತು ಚರಿತ್ರಾರ್ಹವಾದಂತಹ ಸಂಬಂಧಗಳನ್ನ ಕಾಣ್ತೀವಿ. ಅದೇ ರೀತಿಯಾಗಿ ಅನೇಕ ಅಂತ ಗುರು ಶಿಷ್ಯರ ಸಂಬಂಧಗಳನ್ನ ನೋಡಿದಾಗ ಪ್ರಾಚೀನ ಕಾಲದಿಂದಲೂ ಕೂಡ ಈ ತರದ ಸಂಬಂಧಗಳನ್ನ ನಾವು ಕಂಡಾಗ ವ್ಯಾಸರಾಯರ ಹತ್ರ ಇರತಕ್ಕಂತ ಕನಕದಾಸರ ಒಂದು ಶಿಷ್ಯತ್ವವನ್ನು ಕೂಡ ನಾವು ಗಮನಿಸಿದ್ರೆ ಅಲ್ಲಿ ಉತ್ತಮವಾಗಿರ್ತಕ್ಕಂತಹ ಶಿಷ್ಯನನ್ನ ಹೊಂದಬೇಕಾಗಿರ್ತಕ್ಕಂಥದ್ದು ಗುರುವಿನ ಒಂದು ಆದ್ಯವಾಗಿರ್ತಕ್ಕಂತಹ ವಿಚಾರವನ್ನು ಕೂಡ ಕಂಡು ಬರ್ತದೆ. ಅವರು ಒಂದ್ಸಲ ಪ್ರಶ್ನೆ ಕೇಳ್ತಾರೆ, ಯಾರು ಸ್ವರ್ಗಕ್ಕೆ ಹೋಗ್ತೀರಿ ಅಂತ ಹೇಳಿ ಕೇಳಿದಾಗ ಎಲ್ಲರೂ ಸುಮ್ಮನೆ ಮೌನವನ್ನ ತಾಳಿದಾಗ ಕನಕದಾಸರು ನಾನು ಹೋದರೆ ಹೋಗಬಹುದು ಗುರುಗಳೇ ಅಂತಂದಾಗ ಎಲ್ಲರೂ ಚೇಷ್ಟೆ ಮಾಡ್ತಾರೆ. ಇದೆಂತ ವಿಚಾರ, ನಾನು ಹೋದ್ರೆ ಹೋಗ್ಬೋದು, ಈ ತರ ಸ್ವರ್ಗಕ್ಕೆ ಹೇಗೆ ಹೋಗ್ಲಿಕ್ಕೆ ಸಾಧ್ಯ ಎನ್ನುವಂತ ವಿಚಾರವನ್ನ ನೋಡಿದಾಗ ಅದರ ತಿರುಳನ್ನ ಕೇಳಿದಾಗ ನಾನು ಎಂಬ ಭಾವ ನನ್ನಿಂದ ಅಹಂಕಾರ ಭಾವ ಹೋದಾಗ ಮಾತ್ರ ನಾನು ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಎನ್ನುವಂತ ವಿಚಾರವನ್ನ ಕನಕದಾಸರು ಹೇಳ್ತಾರೆ. ಆ ದೃಷ್ಟಿಯಲ್ಲಿ ಗುರು ಶಿಷ್ಯರ ಸಂಬಂಧ ಮತ್ತು ಸಚ್ಚಿಷ್ಯತ್ವ ಅಂತಕ್ಕಂಥದ್ದು ನಾವೆಲ್ಲ ಹೊಂದಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ. ಇದನ್ನೇ ಸರ್ವಜ್ಞನು ಕೂಡ ಒಂದು ಕಡೆ ಹೇಳ್ತಾನೆ, ಹಿರಿಯರಿಲ್ಲದ ಮನೆ ಗುರುವಿಲ್ಲದ ಮಠ ಅರಸಿಲ್ಲದ ಊರಿ ಮೂರು ನುಲಿ ಹರಿದ ಹೊರಸಿನಂತಿತ್ತು ಸರ್ವಜ್ಞ ಅಂತ. ಸೊ ಹಾಗೆ ಆ ಗುರುವಿನ ಒಂದು ಸ್ಥಾನವನ್ನ, ಆತನ ಒಂದು ಮಹತ್ವವನ್ನು ನಮಗೆ ಅನೇಕ ವಿಚಾರಗಳನ್ನ ದೃಷ್ಟಾಂತಗಳನ್ನ ತಿಳಿಸ್ಕೊಟ್ಟಿರ್ತಕ್ಕಂಥ ಶ್ರೀಯುತರಿಗೆ ವೈಯಕ್ತಿಕವಾಗಿ ಹಾಗೂ ಶ್ರೀ ಮಠದ ಪರವಾಗಿ ಹಾಗೂ ಎಲ್ಲ ಸಹೃದಯ ಕೇಳುಗರ ಪರವಾಗಿ ಅನಂತ ಕೋಟಿ ನಮಸ್ಕಾರಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಭಾಗವಹಿಸಿದ ಎಲ್ಲ ಶ್ರೋತೃಗಳಿಗೂ ಕೂಡ ಅಭಿನಂದನೆಗಳನ್ನು ತಿಳಿಸ್ತಾ ಮತ್ತೆ ಮುಂದಿನ ಸತ್ಸಂಗದಲ್ಲಿ ನಾವೆಲ್ಲರೂ ಕೂಡ ಸಕಾಲಕ್ಕೆ ಪಾಲ್ಗೊಳ್ಳೋಣ ಅಂತಕ್ಕಂಥ ವಿಚಾರವನ್ನ ಹೇಳ್ತಾ ಈ ದಿನದ ಶ್ರೀ ಶೇಷಾಚಲ ಸತ್ಸಂಗ ಕಾರ್ಯಕ್ರಮವನ್ನು ಇಲ್ಲಿಗೆ ಸುಸಂಪನ್ನಗೊಳಿಸ್ತಾ ಇದ್ದೇವೆ. ಔದಂಬರ ನಿವಾಸಿ ಭಕ್ತಾಭಿಮಾನಿ ರಾಜಾಧಿರಾಜ ಸದ್ಗುರು ಶ್ರೀ ಶಿವಚಂದ್ರೇಶ್ವರ ಮಹಾರಾಜ್ ಕಿ ಜೈ. ಆನಂದವನ ಅಗ್ರಹಾರ ನಿವಾಸಿ ಭಕ್ತಾಭಿಮಾನಿ ಶ್ರೀ ಶೇಷಾಚಲ ಸದ್ಗುರು ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. ಶ್ರೀಕೃಷ್ಣ ಅರ್ಪಣಮಸ್ತು.